ಆರಂಭಿಕ ಎಸ್ತುಗಾರಿಕೆಯಲ್ಲಿ ಜೈ ಕರ್ನಾಟಕ ತಂಡಕ್ಕೆ ಆಘಾತ ನೀಡಿದಂಥ ಎಸ್ತುಗಾರಿಕೆ ವಿಭಾಗದಲ್ಲಿ ಕೃಷ್ಣ ಆರಂಭಿಕ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಇಲ್ಲಿ ಗೂಟ ರಕ್ಷಕನ ಹಿಂಬದಿಯಲ್ಲಿ ಹರ್ಷ. ಚಲಿಸಿದ್ರೆ ಒಂದು ಹೆಚ್ಚುವರಿ ಓಟಗಳು ಆರಂಭಿಕ ಹಂತದಲ್ಲಿ ಚಾಲನೆ ಆಗ್ತಾ ಇದೆ. ಮತ್ತೊಮ್ಮೆ ಕೃಷ್ಣ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ. ಫುಲ್ ಟಾಸ್ ಆಗಿ ಬಂದಂಥ ಚೆಂಡು ತಟ್ಟಿ ಮುಟ್ಟಿ ಓಡುವ ಒಂದು ಯತ್ನ ಸಫಲತೆ ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿಗೆ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಆರಂಭಿಕ ಓವರ್ನಲ್ಲೇ ಜೈ ಕರ್ನಾಟಕ ತಂಡಕ್ಕೆ ಆಘಾತಕಾರಿಯಾಗಿದ್ದರು ಕೃಷ್ಣ. ಮೈಕಲ್ ಈ ಮಧ್ಯೆ ಕೆಳ ಹಂತದ ಎಸ್ತಕ್ಕೆ ಬಲಿಯಾಗ್ತಾ ಇದ್ದಾರೆ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ 2 ಓಟಗಳಿಗೆ ಆರಂಭಕ್ಕೆ ಉದ್ದರಿಯ ನಷ್ಟವಾಗ್ತಾ ಇದೆ. ಶೂನ್ಯ ಸಂಪಾದನೆಯೊಂದಿಗೆ ಮೈಕಲ್ ನಿರ್ಗಮನ ಕಂಡುಕೊಳ್ತಾ ಇದ್ದರೆ ಅವರ ಸ್ಥಾನ ತುಂಬಲು ಮತ್ತೊಬ್ಬ ಅನುಭವಿ ಯಶಸ್ವಿ ದಾಂಡಿಗ ಅಂಕಣದ ಒಳಪ್ರವೇಶ ಕಳ್ತೊಳ್ಳಿದ್ದಾರೆ ರಮೇಶ್. ಮತ್ತೊಮ್ಮೆ ಯಶಸ್ವಿ ಎಸ್ತುಗಾರಿಕೆ ವಿಭಾಗದಲ್ಲಿ ಕೃಷ್ಣ. ಲೆಗ್ ಲಾನ್ಸ್ ಯಶಸ್ವಿ ಆಗ್ತಾ ಇದೆ. ಲೆಗ್ ಬೈ ಮುಖಾಂತರ 1 ಓಟ ಸೇರ್ಪಡೆಗೊಳ್ತಾ ಇದ್ದಾರೆ. ರಿವರ್ಸ್ ವಿಕೆಟ್ನ ಯಶಸ್ವಿ ಆಗ್ತಾ ಇದೆ. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ನಲ್ಲಿರುವ ಕ್ಷೇತ್ರ ರಕ್ಷಕನಿಂದ ಯಾವುದೇ ಒಂದು ಓಟ ಲಭಿಸ್ತಾ ಇಲ್ಲ. ಇಲ್ಲಿ ವಿಭಿನ್ನ ಶೈಲಿಯ ಎಸ್ತುಗಾರಿಕೆ ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಒಳ ತಿರುವನ್ನು ಪಡಿತಾ ಇದೆ ಚೆಂಡು. ಅತಿ ಕೆಳಮಟ್ಟದ ಒಂದು ನೆಗೆತವನ್ನು ಕಂಡುಕೊಂಡ್ರೆ 3 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡು 1 ಉದ್ದರಿಯ ನಷ್ಟವಾಗ್ತಾ ಇದೆ ಇಲ್ಲಿ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ವಿಭಿನ್ನ ಶೈಲಿಯ ಹೊಡೆತಕ್ಕೆ ಒತ್ತು ನೀಡ್ತಾ ಇದ್ರೆ ಯಾವುದೇ ಒಂದು ಲಾಭದಾಯಕವಾಗ್ತಾ ಇಲ್ಲ. ಚುಕ್ಕಿಯ ಎಸ್ತ ಅಥವಾ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ಓವರ್ನ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3, 1 ಉದ್ದರಿಯ ನಷ್ಟಕ್ಕೆ. ಕಾದ್ ನೋಡಬೇಕಾಗ್ತಾ ಇದೆ ಉಳಿದಂಥ 42 ಎಸ್ತುಗಳಲ್ಲಿ ಎಷ್ಟು ಓಟಗಳನ್ನು ಒಂದು ಸವಾಲಿನ ಗುರಿಯನ್ನಾಗಿ ನೀಡ್ತಾರೆ ಮೈಟಿ ತಂಡಕ್ಕೆ. ಐವತ್ತರ ಆಸುಪಾಸಿನ ಓಟಗಳು ಈ ಒಂದು ಅಂಕಣದಲ್ಲಿ ಲಭಿಸಿದರೆ ಕಷ್ಟ ಸಾಧ್ಯವಾದ ಒಂದು ಸವಾಲನ್ನು ಹಿಂದಿಕ್ಕಬೇಕಾಗತ್ತೆ. ಈ ಮಧ್ಯೆ ಆರಂಭಿಕ ಓವರ್ನ ಮುಕ್ತಾಯಕ್ಕೆ 3 ಓಟಗಳನ್ನು ಈಗಾಗಲೇ ಗಳಿಸಲಾಗಿದೆ. ಮತ್ತೊಮ್ಮೆ ಮೈಟಿ ತಂಡದ ಪರವಾಗಿ ಮತ್ತೊಬ್ಬ ಯಶಸ್ವಿ ಎಸ್ತುಗಾರ ಬಾಬು. ಫುಲ್ ಟಾಸ್ ಆಗಿ ಬಂದಂಥ ಚೆಂಡು ಯಾವುದೇ ಒಂದು ಲಾಭದಾಯಕವಾಗ್ತಾ ಇಲ್ಲ. ಸಿಲಿ ಮಿಡ್ ಆಫ್ನತ್ತ ಚೆಂಡು ಸಾಗಿದ್ರೆ ಯಾವುದೇ ಒಂದು ಲಾಭದಾಯಕವಾಗ್ತಾ ಇಲ್ಲ. ಮತ್ತೊಮ್ಮೆ ಬಾಬು ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ.
ಒಂದು ಚಾಣಕ್ಷತನದ ಎಸ್ತುಗಾರಿಕೆ ಅಂದರೆ ತಪ್ಪಾಗಲಾರದು. ಇಲ್ಲಿ ದಾಂಡಿಗನಿಗೆ ಡ್ರೈವ್ ಮಾಡುವ ಒಂದು ಯತ್ನ ಸಫಲತೆ ಕಂಡುಕೊಳ್ತಾ ಇದ್ದರೆ ಕ್ಷೇತ್ರರಕ್ಷಕನ ನೆಟ್ಟ ನೇರವಾಗಿ ಮಾರುತಿರವರ ಕೈಗೆ ಸಾಕ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಇಲ್ಲಿ ಬಿರಿಬುರಿಸಿನ ಹೊಡೆತಕ್ಕೆ ಯತ್ನ ಸಾಕ್ತಾ ಇದ್ರೆ ಬ್ಯಾಟು ಹಾಗೂ ಎತ್ತುಗಾರಿಕೆ ಒಬ್ಬದಲ್ಲಿ ಯಾವುದೇ ಒಂದು ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಇಲ್ಲಿ ಚುಕ್ಕೆ ಎಸ್ತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಇಲ್ಲಿ ಅಷ್ಟೇ ಚುರುಕಿನ ಕ್ಷೇತ್ರರಕ್ಷಣೆ ಅನುಭವಿ ಆಟಗಾರ ಮಾರುತಿರವರಿಂದ ಒಂಟಿ ಓಟ ರಮೇಶ್ ರವರ ಖಾತೆಗೆ ಸೇರ್ಪಡೆಗೊಂಡ ನಂತರ ಒಟ್ಟು ಓಟ 4 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 1 ಉದ್ದರಿಯ ನಷ್ಟಕ್ಕೆ ಮುನುಗಿ ಒಂದು ಎಳೆದುವ ಯತ್ನ, ಗಾಳಿಯಲ್ಲಿ ತೇಲಿಬಿಟ್ಟದ್ದ ಚೆಂಡು ಕಾದು ನೋಡಬೇಕಾಗ್ತಾ ಇದೆ. ಷಟ್ಕ 6 ಓಟಗಳು. ಬಾಬುರವರ ಎಸ್ತುಗಾರಿಕೆಯ ಒಂದು ವಿಧಾನವನ್ನು ಅರಿತಂತ ದಾಂಡಿಗ ಮುನ್ನುಗ್ಗಿ ಹೊಡೆಯುವ ಒಂದು ಯಶಸ್ವಿ ಆಗ್ತಾ ಇದ್ದಾರೆ. ಲಾಂಗ್ ಆಫ್ನ ತಲೆಯ ಮೇಲೆ ಷಟ್ಕವನ್ನು ಸಿಡಿಸುವುದರ ಮೂಲಕ ತಂಡದ ಮೊತ್ತ 10ಕ್ಕೆ ಜಿಗಿತ ಕಂಡುಕೊಳ್ತಾ ಇದೆ. ತಟ್ಟಿಬಿಟ್ಟು ಬಿಡುವ ಒಂದು ಯತ್ನ, ಒಂದು ಓಟ ಪೂರ್ಣಗೊಳ್ತಾ ಇದೆ. ಎರಡನೇ ಓಟಕ್ಕೆ ಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಅಷ್ಟೇ ಚುರುಕಿನ ಕ್ಷೇತ್ರರಕ್ಷಣೆ ಕೂಡ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 11 ಓಟಗಳು, 1 ಉದ್ದರಿಯ ನಷ್ಟಕ್ಕೆ. ಈ ಒಂದು ಪಂದ್ಯಾವಳಿ ಸಮಬಲದ ಹೋರಾಟದ ನಿರೀಕ್ಷೆಯಲ್ಲಿ ಪ್ರೇಕ್ಷಕರು ಕಾದು ನೋಡಬೇಕಾಗ್ತಾ ಇದೆ. ನಿನ್ನೆ ನಡೆದಂಥ ಪಂದ್ಯಾವಳಿಯಲ್ಲಿ ಹಲವಾರು ದಶಕಗಳ ಟೆನ್ನಿಸ್ ಕ್ರಿಕೆಟ್ ಇತಿಹಾಸವನ್ನೇ ಕಂಡಂಥ ಬಲಿಷ್ಠ ಜೈ ಕರ್ನಾಟಕ ತಂಡವನ್ನು ಮನ್ನಿಸಿದಂಥ ಮೈಟಿ ತಂಡ ಮತ್ತೊಮ್ಮೆ ತೃತೀಯ ಓವರ್ನ ಚಾಲ್ತಿಯಲ್ಲಿ ವೈಯಕ್ತಿಕ ಎರಡನೇ ಓವರ್ ಕೃಷ್ಣ ಈ ಮಧ್ಯೆ ಎಡ ಅಂಚಿನ ಅತಿವರೆಗೆ ಚೆಂಡು, ಹೆಚ್ಚುವರಿ ಓಟಗಳು ಅರ್ಥಾತ್ ಪುಕ್ಕಟ್ಟೆ ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 12. ಕೆಳಮಟ್ಟದ ಎಸ್ತ ಅಷ್ಟೇ ಜಾಣ್ಮೆಯ ಉತ್ತರ ಲಾಂಗ್ ಅನ್ನೋ ದಿಶೆಯಲ್ಲಿ ಒಂಟಿ ಓಟ ಸೇರ್ಪಡೆಗೊಳ್ತಾ ಇದೆ. ಇಲ್ಲಿ ತಟ್ಟಿಮುಟ್ಟು ಓಡುವ ಒಂದು ಯತ್ನ, ಬ್ಯಾಕ್ವುಡ್ ಪಾಯಿಂಟ್ನತ್ತ ಚೆಂಡು ಸಾಗಿದ್ರೆ ಒಂಟಿ ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಮದೆ ಸ್ಕ್ವೇರ್ ಲೆಂಗ್ನತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಶಾಬುದ್ದೀನ್ ಭರ್ಜರಿಯಾದ ಒಂದು ಹೊಡೆತ, ನೆಟ್ಟ ನೇರವಾದ ಕೆಳಮಟ್ಟದ ಹೊಡೆತ, ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಈ ಮಧ್ಯೆ ರಮೇಶ್
ತೃತೀಯ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 16-1. Sixteen for loss of 1 wicket. ವಿಭಿನ್ನ ಶೈಲಿಯ ಹೊಡೆತ ಗುಡಿಸುವಂದತ್ನ ಈ ಮಧ್ಯೆ 4 ಓಟಗಳು, ಒಂದರ ಬದಲಾಗಿ 3 ಉಚಿತ ಓಟಗಳನ್ನು ಇಡ್ತಾ ಇದ್ದಾರೆ. ಶಾಬುದ್ದೀನ್ ರವರ ಅಚಾತುರ್ಯದ ನಡುವೆ 3 ಓಟಗಳು ಉಚಿತವಾಗಿ ನೀಡ್ತಾ ಇದ್ದಾರೆ. ರಿವರ್ಸ್ ಸ್ವಿಪ್ಗೆ ಯತ್ನ, ಅರ್ಥಾತ್ ಬಲಬದಿಯ ದಾಂಡಿಗ ಎಡಬೈ ವಿಭಾಗದಲ್ಲಿ ಹೊಡೆಯುವ ಒಂದು ಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಇಲ್ಲಿ ಓವರ್ನ ಮುಕ್ತಾಯ, 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21 ಉದ್ದರಿಯನ್ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ಆಫ್ ಥರ್ಡ್ ಓವರ್ 20 ರನ್ಸ್, ಲಾಸ್ ಆಫ್ 1 ವಿಕೆಟ್. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21 ಉದ್ದರಿಯನ್ನಷ್ಟಕ್ಕೆ. ಒಂದು ಉತ್ತಮ ಮೊತ್ತ ಕಲೆ ಹಾಕುವತ್ತ ದಾಪುಗಾಲಾಗ್ತಾ ಇದೆ ಯುವ ಪಡೆಯ ಮಯೂರ ಕರ್ನಾಟಕ ತಂಡ. ದಯಮಾಡಿ ಮಯೂರ ಕರ್ನಾಟಕದ ಸಹ ಆಟಗಾರರು ಕೇವಲ 4 ಓವರ್ಗಳ ಮುಕ್ತಾಯಕ್ಕೆ ಮಾತ್ರ ಒಳಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದಾನೆ. ಕೇವಲ 1 ಬಾರಿ ಮಾತ್ರ ಒಳ ಪ್ರವೇಶ ಕಂಡುಕೊಳ್ಬೇಕು. ಒಂದು ಶ್ರೇಷ್ಠ ಮಟ್ಟದ ರಾಜ್ಯ ಮಟ್ಟದ ಒನಲು ಬೆಳಕಿನ ಪಂದ್ಯಾವಳಿಗಳಿಗೆ ತಮ್ಮ ಸಹಕಾರ ಅತಿ ಅಮೂಲ್ಯವಾಗಿರುತ್ತೆ. ಈ ಮಧ್ಯೆ ಎಚ್ಚರಿಕೆ ವಿಭಾಗದಲ್ಲಿ ಚತುರ್ಥ ಓವರ್ನ ಚಾಲ್ತಿಯಲ್ಲಿ ದೀಪು ತಟ್ಟಿಮಿಟ್ಟು ಓಡುವ ಒಂದು ಯತ್ನ, ಯಾವುದೇ ಕ್ಷೇತ್ರ ರಕ್ಷಕನಿಲ್ಲದ ಕಡೆ ಒಂಟಿ ಓಟ. ಈ ಮಧ್ಯೆ ರಮೇಶ್ ತಮ್ಮ ಅನುಭವವನ್ನು ದಾರೆ ಎರಿತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಒಂಟಿ ಓಟಗಳನ್ನು ಕದಿಯುವಂಥ ರಮೇಶ್ ಈ ಮಧ್ಯೆ ಚುಕ್ಕಿ ಹಸ್ತ ಒಂಟಿ ಓಟಗಳನ್ನು ಕದಿಯುವತ್ತ ಸಾಗುತ್ತಿರುವ ರಮೇಶ್ ಯಾವುದೇ ಕ್ಷಣದಲ್ಲೂ ಸಹ ಈ ಮಧ್ಯೆ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ ಎಸ್ಗಾರಿಕೆ ವಿಭಾಗದಲ್ಲಿ. 4 ಓವರ್ನ ಚಾಲ್ತಿ ಸಾಕ್ತಾ ಇದೆ. ಇಲ್ಲಿ ದೀಪು ಕೇವಲ ಒಂಟಿ ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ಫುಲ್ ಟಾಸ್ ಆಗಿ ಬಂದ ಚಾಂಡು ಅಕ್ರಮ ಎಸೆತ, ಅರ್ಥಾತ್ ನೋ ಬಾಲ್. ಅಕ್ರಮ ಎಸ್ತ ಇಲ್ಲಿ ಕಂಡುಕೊಳ್ತಾ ಇದ್ದಾರೆ. ಲಕ್ಷ್ಮಣ ರೇಖೆಯ ಹೊರ ಭಾಗದಲ್ಲಿ ಕಾಲು ಚಾಚುವ ಮೂಲಕ ಅಕ್ರಮ ಎಸ್ತ ಅಂತ ಕಂಡುಕೊಳ್ತಾ ಇದ್ದಾರೆ. ಒಂದು ಪುಕ್ಕಟ್ಟೆ ಓಟ ಸೇರ್ಪಡೆಗೊಂಡ್ರೆ ಒಟ್ಟು 2 ಓಟಗಳು ಫ್ರೀ ಹಿಟ್. ಭರ್ಜರಿಯಾದ ಒಂದು ಹೊಡೆತ, ಗಾಳಿಯಲ್ಲಿ ತೇಲಿಬಿಟ್ಟಂತ ಚೆಂಡು ಯಾವುದೋ ಒಂದು ಲಾಭದಾಯಕವಾಗ್ತಾ ಇಲ್ಲ. ಬುತ್ತಿಯನ್ನು ಕಂಡುಕೊಂಡ್ರೂ ಸಹ ಯಾವುದೇ ಉದ್ದರಿಯ ನಷ್ಟವಾಗ್ತಾ ಇರಲಿಲ್ಲ. ಇಲ್ಲಿ ಕೇವಲ ಎಸ್ತ ಮಾತ್ರ ಇಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಎಸ್ಗಾರಿಕೆ ವಿಭಾಗದಲ್ಲಿ ದೀಪು ಕೆಳಮಟ್ಟದ ಎಸ್ತ ಯಾರ್ಕರ್ ಇರುವಲ್ಲಿ ಬಲವಾದ ಮನವಿ ಪುರಸ್ಕೃತಗೊಳ್ತಾ ಇದ್ದಾರೆ ತೀರ್ಪುಗಾರರು. ಈ ಮಧ್ಯೆ ಉದ್ದರಿಯ ನಷ್ಟವಾಗ್ತಾ ಇದೆ. ಕಿಟಿ ಆರಂಭಿಕವಾಗಿ ಒಂಟಿ ಅವಳಿ ಹಾಗೂ ಭರ್ಜರಿ ಷಟ್ಕವನ್ನು ಸಿಡಿಸಿದಂತ ಕಿಟಿ ಗೂಟರಕ್ಷಕನ ಹಿಡಿತಕ್ಕೆ ಚೆಂಡ ನಿಂತು ಬೆವಿಲಿನ ತಂದಾಸ್ತಾ ಇದ್ದಾರೆ.
ಮತ್ತೊಮ್ಮೆ ಅವರ ಸ್ಥಾನ ತುಂಬಲು ದ್ವಿತೀಯ ಕ್ರಮಾಂಕದ ದಾಂಡಿಗನಾಗಿ ಮತ್ತೊಬ್ಬ ಚಾಣಾಕ್ಷ ದಾಂಡಿಗ ಮಾರಿ ಅಂಕಣದ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕವಾಗಿ ಅಚೀವರ್ಸ್ ತಂಡದ ಬೆನ್ನೆಲುಬಾಗಿ ನಿಲ್ತಂತ ಮಾರಿ ಈ ಮಧ್ಯೆ ಮಯೂರ ಕರ್ನಾಟಕ ತಂಡದ ಪರವಾಗಿ ದ್ವಿತೀಯ ಕ್ರಮಾಂಕದಲ್ಲಿ ದಾಂಡಿಗತನವನ್ನು ಎತ್ಕಾರಕ ವಿಭಾಗದಲ್ಲಿ ಮೈಟಿ ತಂಡದ ನೀಳಕಾಯದ ವ್ಯಕ್ತಿ ದೀಪು. ಶಾರ್ಟಾಗಿ ಬಂದ ಚಾಡು ಈ ಮಧ್ಯೆ ಶೂನ್ಯ ಸಂಪಾದನೆ ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಕಡಿವಾಣ ನೀಡುವ ನಂತರ ಉತ್ತರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಎತ್ಕಾರಿಕೆ ವಿಭಾಗದಲ್ಲಿ ದೀಪು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಜೈ ಕರ್ನಾಟಕ ತಂಡಕ್ಕೆ ಕಡಿವಾಣ ಹಾಕಿದಂಥ ಮೈಟಿ ತಂಡ ಕೇವಲ 31 ಓಟಗಳಿಗೆ ಮಾತ್ರ ಕಡಿವಾಣವನ್ನು ನೀಡಿದರು. ಈ ಮಧ್ಯೆ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕುವತ್ತ ದಾಪುಗಾಲಿಡುತ್ತಿದ್ದಂಥ ಮಯೂರ ಕರ್ನಾಟಕ ತಂಡಕ್ಕೆ 2 ಉತ್ತರಿ ಆಘಾತ ನೀಡ್ತಾ ಇದ್ದಾರೆ ಒಂದು ಎತ್ಕಾರಿಕೆ ಒಬ್ಬದಲ್ಲಿ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 24, 3 ಉದ್ದರಿಯನ್ನಷ್ಟಕ್ಕೆ. ಈ ಮಧ್ಯೆ ತೃತೀಯ ಕ್ರಮಾಂಕದಲ್ಲಿ ಮತ್ತೊಬ್ಬ ಅನುಭವಿ ದಾಂಡಿಗ ನಿರ್ಮಲ್ ಫಿಲಿಪ್ಸ್ ಆಗಮನವಾಗ್ತಾ ಇದೆ. ಕಾದು ನೋಡಬೇಕು ಯಾವ ರೀತಿ ಈ ಒಂದು ಉದ್ದರಿಯ ಆಘಾತವನ್ನು ಕಡಿವಾಣ ಹಾಕಿ ಓಟಗಳನ್ನು ಗಿಟ್ಟಿಸ್ಕೊಳ್ತಾರೆ ಅಂತ. ಅನುಭವಿ ರಮೇಶ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಬ್ಬ ಯುವ ಆಟಗಾರ ನಿರ್ಮಲ್ ಫಿಲಿಪ್ಸ್. ಶಾರ್ಟ್ ಆಗಿ ಬಂದಂಥ ಚಾಂಡು ಕವರ್ಸ್ನಲ್ಲಿ ತಟ್ಟುವ ಮೂಲಕ ಒಂಟಿ ಓಟ ಸಂಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ತಂಡದ ಮೊತ್ತ 25. ಎತ್ಕಾರಿಕೆ ವಿಭಾಗದಲ್ಲಿ ಆಜೀಜ್ ಮೈಟಿ ತಂಡದ ಯುವ ವೇಗಿ. ಅಷ್ಟೇ ಉತ್ತಮವಾದ ಒಂದು ಹೊಡೆತ. ಆರಂಭಿಕ ಓಟ ವೈಯಕ್ತಿಕ ಖಾತೆ ಆರಂಭಗೊಳ್ತಾ ಇದೆ. ನಿರ್ಮಲ್ ಫಿಲಿಪ್ಸ್ ರವರ ವೈಯಕ್ತಿಕ ಓಟ. ಇದರೊಂದಿಗೆ ತಂಡದ ಮೊತ್ತ 26. 5ನೇ ಓವರ್ನ ಚಾಲ್ತಿ. ಪ್ರತಿಯೊಂದು ಎಸ್ತಕ್ಕೂ ಓಟಗಳನ್ನು ಗಿಟ್ಟಿಸುವಲ್ಲಿ ಸಫಲರಾಗ್ತಾ ಇದ್ದಾರೆ ಈ ಒಂದು ಓವರ್ನಲ್ಲಿ. ಈ ಮಧ್ಯೆ ಆಕ್ರಮಿಸ್ತಾ ಮತ್ತೊಂದು ಹೆಚ್ಚುವರಿ ಓಟಗಳು. ಒಟ್ಟು 2 ಓಟಗಳು ಲಭಿಸಿದ್ರೆ ಮುಂದಿನ ಎಸ್ತ ಫ್ರೀಟ್ ಉಚಿತವಾದ ಒಂದು ಹೊಡೆತವನ್ನು ಮಾಡಬಹುದು. ಈ ಒಂದು ಹೊಡೆತದಲ್ಲಿ ಉದ್ದರಿ ನಷ್ಟವಾದರೆ ಯಾವುದೇ ಒಂದು ಅಪಾಯವಾಗಲ್ಲ, ಕೇವಲ ಎಸ್ತಕ್ಕೆ ಮಾತ್ರ ಸೀಮಿತವಾಗುತ್ತೆ. ಅರ್ಥಾತ್ ಫ್ರೀ ಹಿಟ್, ಉಚಿತ ಹೊಡೆತ. ಅಷ್ಟೇ ಚಾಣಾಕ್ಷತನದ ಬಿರುಬಿರುಸಿನ ಹೊಡೆತ. ಇಲ್ಲಿ ಒಂಟಿ ಓಟಗಳನ್ನು ಕದಿಯುವಲ್ಲಿ ಸಫಲರಾಗ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ರಮೇಶ್ ತಮ್ಮ ಅನುಭವವನ್ನು ದಾರೆ ಏರಿತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಈ ಪಂದ್ಯ ಮುಗಿದ ನಂತರ ಮುಂದಿನ ಪಂದ್ಯ ನವೀನ್ 11 ಹಾಗೂ ಮಮ್ಮಿ 11 ತಂಡಗಳ ನಡುವೆ. ಈ ಪಂದ್ಯ ಮುಗಿದ ನಂತರ ಶಾರ್ಟ್ ಆಗಿ ಬಂದ ಚಾಂಡ್ ಗಾಳಿಯಲ್ಲಿ ತೆಲಿಬಿಡ್ತಾರೆ. ಬುತ್ತಿ ಹಾಕುವ ಸಂಭವ ಇತ್ತು. ಕೊನೆ ಎಸ್ತ ಬಾಕಿ ಉಳಿತಾ ಇದೆ. ಓವರ್ನ ಕೊನೆ ಎಸ್ತ ಬಾಕಿ ಉಳಿದ್ರೆ
ಐದು ಓವರ್ನ ಚಾಲ್ತಿ ಸಾಕ್ತಾ ಇದೆ ಇಲ್ಲಿ. ತಂಡದ ಮೊತ್ತ 31. ಭರ್ಜರಿಯಾದ ಒಂದು ಹೊಡೆತ, ಅಷ್ಟೇ ಚುರುಕಿನ ಕ್ಷೇತ್ರರಕ್ಷಕ ಮಾರುತಿ. ಓವರ್ನ ಮುಕ್ತಾಯ ಆಗ್ತಾ ಇದೆ ಇಲ್ಲಿ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 31 ಓಟಗಳು. ಮೂರು ಉದ್ದರಿಯನ್ನಷ್ಟಕ್ಕೆ ಉಳಿದಂಥ 18 ಎಸ್ತುಗಳಲ್ಲಿ ಎಷ್ಟು ಕಲೆ ಹಾಕ್ತಾರೆ, ಎಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಒಂದು ಸವಾಲಿನ ಮೊತ್ತವನ್ನು ನೀಡಿದರೆ ಮಾತ್ರ ಈ ಒಂದು ಪಂದ್ಯವನ್ನು ಹಾಗೂ ಜಯವನ್ನು ತಮ್ಮ ಕೊರಳಿಗೆ ತೆಗೆದುಕೊಳ್ಬಹುದು ಮಯೂರ ಕರ್ನಾಟಕ ತಂಡ. ಬಲಿಷ್ಠ ಮೈಟಿ ತಂಡದ ವಿರುದ್ಧ ಯುವ ಪಡೆಯನ್ನು ಕಟ್ಟಿಕೊಂಡಂಥ ಮಯೂರ ಕರ್ನಾಟಕ ತಂಡ ಮುಗಿದಂಥ 5 ಓವರ್ಗಳಲ್ಲಿ 31 ಓಟಗಳಿಗೆ 3 ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಈ ಮಧ್ಯೆ ಮಧ್ಯಮ ಕ್ರಮಾಂಕದ ದಾಂಡಿಗ ನಿರ್ಮಲ್ ಫಿಲಿಪ್ಸ್ ಹಾಗೂ ಆರಂಭಿಕ ದಾಂಡಿಗ ರಮೇಶ್ ರವರ ನಡುವೆ ಉತ್ತಮ ಓಟಗಳನ್ನು ಕಲೆ ಹಾಕುವತ್ತ ದಾಪುಗಾಲಾಗ್ತಾ ಇದ್ರೆ ಎಸ್ತುಗಾರಿಕೆ ವಿಭಾಗದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದೆ ಇಲ್ಲಿ. 6ನೇ ಓವರ್ನ ಎಸ್ತುಗಾರಿಕೆ ವಿಭಾಗದಲ್ಲಿ ವಿಶ್ವಾಸ್ ಮತ್ತೊಬ್ಬ ಅನುಭವಿ ಎಸ್ತುಗಾರ ಮಧ್ಯಮ ವೇಗಿ ಎಸ್ತುಗಾರಿಕೆ ವಿಭಾಗದಲ್ಲಿ 6ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಸ್ತಾ ಗಾಳಿಯಲ್ಲಿ ತಿಳಿಬಿಟ್ಟಂತ ಚೆಂಡು ಲಾಂಗ್ ಆಫ್ ನಾಥ ಉದ್ದರಿಯ ನಾಶವಾಗ್ತಾ ಇದೆ ಇಲ್ಲಿ. ನಿರ್ಮಲ್ ಫಿಲಿಪ್ಸ್ ನಿಗಮನವನ್ನು ಕಂಡುಕೊಳ್ತಾ ಇದ್ರೆ 4ನೇ ಉದ್ದರಿ ಧರೆಗುರುಳ್ತಾ ಇದೆ. 6ನೇ ಓವರ್ ಚಾಲ್ತಿ ಸಾಕ್ತಾ ಇದೆ. ತಂಡದ ಮೊತ್ತ 31. ಯಶಸ್ವಿ ಎಸ್ತುಗಾರಿಕೆ ಸಾಕ್ತಾ ಇದೆ ಇಲ್ಲಿ. ವಿಶ್ವಾಸ್ ಆರಂಭಿಕ ಎಸೆತ ಉದ್ದರಿಯನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ 4ನೇ ಕ್ರಮಾಂಕದ ದಾಂಡಿಗ ಮುನಿ ಅಂಕಣ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ. ನಟನೆರವನ್ನು ಹೊಡೆತ ಅತಿ ಚಾಣಕ್ಷತನದ ಬ್ಯಾಟಿಂಗ್ ಪ್ರದರ್ಶನ. ಒಂದೆಡೆ ಉದ್ದರಿ ನಷ್ಟವಾಗ್ತಾ ಇದ್ದರೆ ಮತ್ತೊಂದೆಡೆ ರಮೇಶ್ ರವರ ಅನುಭವ ಕೆಳಮಟ್ಟದ ಹೊಡೆತಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ. ಆರಂಭಿಕವಾಗಿ ಕೆಳಮಟ್ಟದ ಹೊಡೆತವನ್ನು ಹೊಡೆಯುವಂಥ ರಮೇಶ್ ಕೊನೆಯ ಕ್ಷಣಗಳಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಸಹ ಮಾಡಬಲ್ಲಂಥ ಬಾಹುಬಲಿ ಪ್ರದರ್ಶನದ ದಾಂಡಿಗ ಅಂದರೆ ತಪ್ಪಾಗಲಾರದು. ಮತ್ತೊಮ್ಮೆ ತಟ್ಟಿ ಮುಟ್ಟಿ ಓಡೋ ಒಂದು ಯತ್ನ. ನೆಟ್ ನೇರವಾಗಿ ಎಸ್ತುಗಾರನ ವಿಭಾಗಕ್ಕೆ ಚೆಂಡು ಯಾವುದೇ ಓಟ ಲಭಿಸ್ತಾ ಇಲ್ಲ. 3 ಎಸ್ತುಗಳಲ್ಲಿ 1 ಓಟವನ್ನು ಬಿಟ್ಟುಕೊಟ್ಟು 1 ಉದ್ದರಿಯನ್ನು ಪಡೆದುಕೊಂಡಿದ್ದಾರೆ. ವಿಶ್ವಾಸ್ ಯಶಸ್ವಿ ಎಸ್ತುಗಾರಿಕೆಯತ್ತ ಮುನ್ನುಗ್ತಾ ಇದೆ. 6ನೇ ಓವರ್ನ ಚಾಲ್ತಿ ಸಾಕ್ತಾ ಇದೆ ಇಲ್ಲಿ. ಆರಂಭಿಕ 4 ಉದ್ದರಿಯನ್ನು ಕಳೆದುಕೊಂಡ್ರೆ ತಂಡದ ಮೊತ್ತ 32 ಓಟಗಳಿಗೆ ಜಿಗಿತವನ್ನು ಕಂಡುಕೊಳ್ತಾ ಇದೆ. ಕಡಿವಾಣ ಹಾಕುವತ್ತ ವಿಶ್ವಾಸ್ ಕಟ್ ಮಾಡುವ ಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ ಇಲ್ಲಿ. ಚುಕ್ಕಿ ಎಸ್ತ ಅಥವಾ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 2 ಎಸ್ತ ಬಾಕಿ ಉಳಿತಾ ಇದೆ ಇಲ್ಲಿ. 6ನೇ ಓವರ್ನ ಮುಕ್ತಾಯಕ್ಕೆ ಕೊನೆಯ 2 ಎಸ್ತ ಬಾಕಿ ಉಳಿತಾ ಇದೆ ಇಲ್ಲಿ. 14 ಎಸ್ತುಗಳ ಮುಂದೆ ಎಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ ಇಲ್ಲಿ. ಹೇಮಂತೆ ಮೌನಿ
ಅಷ್ಟು ಚಾಣಾಕ್ಷತನದ ದಾಂಡಿಗತನ. ಒಂಟಿ ಓಟ ಲಾಂಗ್ ಅನ್ನೋ ದಿಶೆಯಲ್ಲಿ ತಂದ್ಕೊಂಡ್ರೆ 6ನೇ ಓವರ್ನ ಕೊನೆಯ ಎಸ್ತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 33 ಓಟ್ಗಳು, 4 ಉದ್ದರೇನಷ್ಟಕ್ಕೆ. 6ನೇ ಓವರ್ನ ಕೊನೆಯ ಎಸ್ತ ಹಾಗೂ ವಿಶ್ವಾಸ್ ಅವರ ವೈಯಕ್ತಿಕ ಆರಂಭಿಕ ಓವರ್ನ ಕೊನೆಯ ಎಸ್ತ ಆಗ್ತಾ ಇದೆ ಇಲ್ಲಿ. ವಿನೇಶಲ್ಲಿ ಹೊಡೆತಕ್ಕೆ ಯತ್ನ ಸಾಗ್ತಾ ಇದೆ ಇಲ್ಲಿ. ಈ ಮಧ್ಯೆ ರಮೇಶ್ ಯಶಸ್ವಿ ಆಗ್ತಾ ಇಲ್ಲ. ಓವರ್ನ ಮುಕ್ತಾಯವಾಗ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 33 ಓಟಗಳು, 4 ಉದ್ದರಿಯನ್ನಷ್ಟಕ್ಕೆ. ಉಳಿದಂಥ 12 ಎಸ್ತಗಳು ಬಾಕಿ ಉಳಿತಾ ಇದೆ. ಕಾದು ನೋಡಬೇಕು 12 ಎಸ್ತಗಳಲ್ಲಿ ಯಾವ ರೀತಿ. ದಯಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ದಯಮಾಡಿ ಅಲ್ಲಿ ಮಾಡಬೇಡಿ ಸರ್, ದಯವಿಟ್ಟು. ಈ ಮಧ್ಯೆ 7ನೇ ಓವರ್ನ ಚಾಲ್ತಿ ಸಾಕ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ದಿಲೀಪ್ ಎತ್ತುಗಾರಿಕೆ ಹೋಗ್ಬೇಕಾದ್ರೆ ದಿಲೀಪ್ನ ಕಂಡ್ಕೊಂಡ್ರೆ ದಾಂಡಿಗತನದಲ್ಲಿ ಮುನಿ. ಫುಲ್ ಟಾಸ್ ಆಗಿ ಬಂದದ್ದು ಚೆಂಡು ಗಾಳಿಯಲ್ಲಿ ಹಾರಿಬಿಟ್ಟಿದ್ದಾರೆ. ಉದ್ದರಿಯ ನಾಶವಾಗ್ತಾ ಇದೆ ಇಲ್ಲಿ. ಈ ಮಧ್ಯೆ ಆಯ್ದರ ಹುದ್ದರಿ ಧರೆಗೊಳ್ಳದ ನಂತರ ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ಸುನೀಲ್ ಅಂಕಣದ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಒಂದು ರಿವರ್ಸ್ ಸ್ವಿಪ್ನ ಎತ್ತ ಸಫಲತೆ ಕಂಡುಕೊಳ್ತಾ ಇಲ್ಲ. ಬ್ಯಾಟಿನ ಅಂಚಿಗೆ ಬೆಳೆದಂಥ ಚೆಂಡು ನೇರವಾಗಿ ಕವರ್ಸ್ನ ಕ್ಷೇತ್ರ ರಕ್ಷಕನ ಹಿಡಿತಕ್ಕೆ ಚೆಂಡು ಸಾಗಿದ್ರೆ ಯಶಸ್ವಿ ಎತ್ತುಗಾರಿಕೆ ಮುಂದುವರಿತಾ ಇದೆ ಇಲ್ಲಿ. ಈ ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಯತ್ನ ಸಾಕ್ತಾ ಇದ್ರೆ ಚೆಂಡು ದಾಂಡಿಗನ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಚುಕ್ಕಿ ಅರ್ಥ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸತತ 2 ಚುಕ್ಕಿ ಹಸ್ತಗಳನ್ನು ಅನುಭವಿಸ್ತಾ ಇದ್ರಲ್ಲಿ ರಮೇಶ್. ಕೊನೆಯ ಕ್ಷಣದಲ್ಲಿ ಸಿಡಿ ಲಬ್ಬರದ ಬ್ಯಾಟಿಂಗ್ಗೆ ಮುಂದೆ ಹೋಗ್ತಾ ಇದ್ದಾರೆ. ಅಗಲವಾದ ಎಸ್ತ ಬಲ ಆಚಿನ ಅತಿವರೆಗೆ ಚೆಂಡು ಸಾಗಿದ್ರೆ ಹೆಚ್ಚುವರಿ ಅರ್ಥಾತ್ ಪುಕ್ಕಟ್ಟೆ ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಇಲ್ಲಿ. ಕಾಲಿಗೆ ಬಡಿದಂಥ ಚೆಂಡು ಲೆಗ್ ಬಾಯ್ ಮುಖಾಂತರ ಒಂಟಿ ಓಟಗಳನ್ನು ಸೇರ್ಪಡ್ಕೊಂಡ್ರೆ 7ನೇ ಓವರ್ನ ಚಾಲ್ತಿ ತಂಡದ ಮೊತ್ತ 35 ಓಟಗಳು, 5 ಉದ್ದರಿಯನ್ನಷ್ಟಕ್ಕೆ. ಯಶಸ್ವಿ ಎಸ್ತುಗಾರಿಕೆ ನಡೀತಾ ಇದೆ ಇಲ್ಲಿ. ಮತ್ತೊಂದು ಅಗಲವಾದ ಎಸ್ತ ಎಡ ಅಂಚಿನಾಥವರೆಗೆ ಚೆಂಡು ಬಲಗೈ ದಾಂಡಿಗ ಎಡ ಬದಿಯಲ್ಲಿ ಹೊಡೆಯುವ ಒಂದು ಯಶಸ್ವಿ ಸಫಲತೆ ಕಂಡುಕೊಂಡಿಲ್ಲ ಅಂದರೂ ಸಹ ಅತಿವರೆಗೆ ಚೆಂಡು ಚಲಿಸಿದ್ರಿಂದ ಒಂದು ಓಟ ಹೆಚ್ಚುವರಿಯಾಗಿ ಸೇರ್ಪಡೆಗೊಳ್ಳುತ್ತದೆ ಅಂಕಿಅಂಶ ಪಟ್ಟಿಗೆ. ಗುಡಿಸುವ ಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಕೊನೆ ಒಂದು ಓವರ್ನಲ್ಲಿ ಸಾಕ್ತಾ ಇದ್ರೆ ಕಡಿವಾಣ ನೀಡ್ತಾ ಇದ್ದಾರೆ ಇಲ್ಲಿ ಓಟಗಳಿಗೆ.
ರಿವರ್ಶಿಪ್ಗೆ ಯತ್ನ. ಮಾರುತಿ ಅತಿ ಚಾಣಾಕ್ಷತನದ ಕ್ಷೇತ್ರ ರಕ್ಷಣೆ. ಒಂಟಿ ಓಟ ಉತ್ತಮ ಹೊಂದಾಣಿಕೆ ಓಟದ ನೆರವಿನಿಂದ ಪೂರ್ಣಗೊಳ್ತಾ ಇದೆ. ಮುಗಿದಂಥ 7 ಓವರ್ಗಳಿಗೆ ತಂಡದ ಮೊತ್ತ 37 ಓಟಗಳು. ಉಳಿದಂಥ 6 ಎಸ್ತುಗಳಲ್ಲಿ ಎಷ್ಟು ಓಟಗಳನ್ನು ಕಲೆ ಹಾಕಬೇಕಾಗ್ತಾ ಇದೆ ಅಂತ ಕಾದು ನೋಡ್ತಾ ಇದ್ದಾರೆ. ಇದು 8 ಓವರ್ಗಳ ಸೀಮಿತ ಚುಟುಕ ಪಂದ್ಯಾವಳಿಗಳಾಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಮಾಜಿ ಪ್ರಧಾನಿಗಳಂತ ಶ್ರೀಯುತ ದೇವೇಗೌಡ ಕಪ್ 2017ರ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಗಳು ಮಲ್ಲೇಶ್ವರಂ ಆಟದ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದ್ರೆ, ದ್ವಿತೀಯ ದಿನಕ್ಕೆ ಕಾಲಿಟ್ಟ ನಂತರ ಈ ಮಧ್ಯೆ ಮೈಟಿ ಹಾಗೂ ಮಯೂರ ಕರ್ನಾಟಕ ತಂಡಗಳ ನಡುವೆ ಸೆಣಸಾಟ ಸಾಗ್ತಾ ಇದೆ. ಇಲ್ಲಿ ಸಿಡಿ ಲಬರ್ ಬ್ಯಾಟಿಂಗ್ ಪ್ರದರ್ಶನ. ಶಾಟ್ ಕವರ್ಸ್ನ ತಲೆಯ ಮೇಲೆ ಚೆಂಡು ಸಫಲತೆ ಕಂಡುಕೊಳ್ತಾ ಇದ್ದಾರೆ. ಸುನೀಲ ಈ ಮಧ್ಯೆ ಸಿಡಿತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಸಿಡಿಲ ಬರೆದ ಬ್ಯಾಟಿಂಗ್ ಪ್ರದರ್ಶನ. ಷಟ್ಕ 6 ಓಟ್ಗಳು. ತಂಡದ ಮೊತ್ತ 43ಕ್ಕೆ ಜಿಗಿತ ಕಂಡುಕೊಳ್ತಾ ಇದೆ. ಉಳಿದಂತ 5 ಎಸ್ಗಳಲ್ಲಿ ಎಷ್ಟು ಓಟ್ಗಳನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. 50-60 ಆಸುಪಾಸಿನ ಮೊತ್ತಗಳು ಪ್ರಬಲ ಪೈಪೋಟಿ ನೀಡುವಂತ ಒಂದು ಪಂದ್ಯಾವಳಿಗಳಾಗಿ ಸಾಗುತ್ತೆ. ನಿನ್ನೆ ನಡೆದಂತ ಪಂದ್ಯಾವಳಿಯಲ್ಲಿ ಕನಿಷ್ಠ ಮೊತ್ತವನ್ನು ಕಡಿವಾಣ ಹಾಕಿದ್ರು ಜನಪ್ರಿಯ ತಂಡವಾದಂಥ ಜೈ ಕರ್ನಾಟಕ ತಂಡಕ್ಕೆ. ಈ ಮಧ್ಯೆ ಮತ್ತೊಮ್ಮೆ ವಿಶ್ವಾಸ್ 8ನೇ ಓವರ್ ಚಾಚಿ ಮತ್ತೊಂದು ಯತ್ನ ಬಲವಾದ ಮನವಿ ಪುರಸ್ಕೃತಗೊಳ್ತಾ ಇದ್ದಾರೆ. ಉದ್ದರಿ ನಷ್ಟವಾಗ್ತಾ ಇದೆ. ಬಾರ್ಜರಿ ದಾಂಡಿಗತನವನ್ನು ತೋರಿದಂತಹ ಸುನೀಲ್ ಮತ್ತೊಂದು ರಿವರ್ಶಿಪ್ಗೆ ಯತ್ನ ಸಾಕ್ತಾ ಇದ್ರು. ಫಲಿತಾಂಶ ಉದ್ದರಿ ನಷ್ಟ. 6ನೇ ಉದ್ದರಿ ಧರೆಗೊಳ್ತಾ ಇದೆ. ಇಲ್ಲಿ ಕೊನೆಯ 4 ಎಸ್ತ ಬಾಕಿ ಉಳಿತಾ ಇದ್ರೆ ಅಂಕಣದ ಒಳಭಾಗದಲ್ಲಿ ತಂಡಗಳಿಗೆ ಒಂಟಿ ಅವಳಿ ಓಟಗಳ ಅಡಿಪಾಯವನ್ನಾಗಿದ್ದಂತಹ ರಮೇಶ್ ಇನ್ನು ಅಂಕಣದ ಮಧ್ಯದಲ್ಲೇ ಇದ್ದಾರೆ. ಉಳಿದ 4 ಎಸ್ತುಗಳಲ್ಲಿ ಎಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಈಗಾಗಲೇ ತಂಡದ ಮೊತ್ತ 43 ಓಟಗಳಿಗೆ ಜಿಗಿತವನ್ನು ಕಂಡುಕೊಂಡ್ರೆ 5ನೇ ಕ್ರಮಾಂಕದಲ್ಲಿ ಪ್ರವೇಶವನ್ನು ಗಿಟ್ಟಿಕೊಳ್ತಾ ಇದ್ದಾರೆ ಶೇಖ್ ಹಾಲಿ. ಮತ್ತೊಬ್ಬ ಬಲಾಢ್ಯ ದಾಂಡಿಗ ಶೇಖ್ ಅಲಿ ಮಯೂರ ಕರ್ನಾಟಕ ತಂಡದ ಪರವಾಗಿ. ಕೊನೆಯ 4 ಎಸ್ತ ಬಾಕಿ. ಈ ಮಧ್ಯೆ ಎತ್ಕಾರಕ್ಕೆ ಭಾಗದಲ್ಲಿ ವಿಶ್ವಾಸ್ ಮತ್ತೊಂದು ರಿವರ್ಸಿಗೆ ಯತ್ನ ಸಫಲತೆ ಕಂಡುಕೊಂತಾ ಇಲ್ಲ. ಮೈಗೆ ಬಡಿದಂಥ ಚೆಂಡು ಒಂಟಿ ಓಟ ಲೆಗ್ ಬಾಯ್ಸ್ ಮುಖಾಂತರ ಹೆಚ್ಚುವರಿ ಓಟಗಳಿಗೆ ಈ ಓಟ ಲಭ್ಯವಾಗ್ತಾ ಇದೆ. ಕೊನೆಯ 3 ಎಸ್ತ ಬಾಕಿ ಉಳಿತಾ ಇದೆ. ಇಲ್ಲಿ 44 ಓಟಗಳನ್ನು ಕಂಡುಕೊಂಡ್ರೆ ಕೊನೆಯ 3 ಎಸ್ತ ಬಾಕಿ. ಕಾದು ನೋಡಬೇಕು 3 ಎಸ್ತುಗಳಲ್ಲಿ ಎಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಅಂತ. ಈ ಮಧ್ಯೆ ಡಾಟೆಡ್ ಡೆಲಿವರಿ ಚುಕ್ಕೆ ಎಸ್ತವಾಗಿ ಮಾರ್ಪಡಿಸಿಕೊಳ್ತಾ ಇದ್ದಾರೆ ವಿಶ್ವಾಸ್. ಎಡಬದಿ ಶೈಲಿಯಲ್ಲಿ ಹೊಡೆಯುವ ಒಂದು ಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಕೊನೆ 2 ಎಸ್ತ ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿ ಬಂದದ್ದು ಚಾಂಡು
ಮಿಡ್ ವಿಕೆಟ್ನ ಬಾರಿಸುವ ಒಂದು ಪ್ರಯತ್ನ ಸಾಗ್ತಾ ಇತ್ತು. ಅತಿ ನಿಧಾನಗತಿಯ ಎಸ್ತಗಾರಿಕೆ, ಚಾಣಕ್ಷತನದ ಎಸ್ತಗಾರಿಕೆ, ಚುಕ್ಕಿ ಎಸ್ತ, ಕೊನೆಯ ಎಸ್ತ ಬಾಕಿ ಉಳಿತಾ ಇದೆ. ಈ ಮಧ್ಯೆ ರಮೇಶ್ ಇನ್ನಿಂಗ್ಸ್ನ ಕೊನೆಯ ಎಸ್ತ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ ಮೈಟಿ ತಂಡದ ಆಟಗಾರರು. ಈ ಮಧ್ಯೆ ಬಿರುಬಿರುಸಿನ ಹೊಡೆತಕ್ಕೆ ಯತ್ನ ಸಾಗ್ತಾ ಇದ್ರೆ ಒಂಟಿ ಓಟ ಮಾತ್ರ ಲಭ್ಯವಾಗ್ತಾ ಇದೆ. ಇಲ್ಲಿ ಓವರ್ನ ಮುಕ್ತಾಯ ಕಂಡುಕೊಳ್ತಾ ಇದೆ. 8 ಓವರ್ಗಳ ಮುಕ್ತಾಯಕ್ಕೆ ಮಯೂರ ಕರ್ನಾಟಕ ತಂಡ 45 ಓಟ್ಗಳ ಒಂದು ಸವಾಲಿನ ಗುರಿಯನ್ನು ಮೈಟಿ ತಂಡದ ಮುಂದಿಟ್ಟಿದ್ದಾರೆ. ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದ್ರಂತೆ 48 ಎಸೆತಗಳಲ್ಲಿ 46 ಓಟ್ಗಳನ್ನು ಗಳಿಸಬೇಕಾಗ್ತಾ ಇದೆ ಮೈಟಿ ತಂಡಕ್ಕೆ. ಕಾದು ನೋಡಬೇಕಾಗ್ತಾ ಇದೆ. 45 ಎಸೆತಗಳ ಮುಂದೆ 46 ಓಟ್ಗಳನ್ನು ಯಾವ ರೀತಿ ಹಿಂದಿಕ್ಕಿ ಜಯದ ಸರಮಾಲೆಯನ್ನು ತಮ್ಮ ಕೊರಳಿಗೆ ತೆಗೆದುಕೊಳ್ತಾರೆ ಅಂತ. ದಯಮಾಡಿ ನವೀನ್ 11 ಹಾಗೂ ಮಮ್ಮಿ ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಪಂದ್ಯ ಮುಗಿದ ನಂತರ ತಮ್ಮ ಪಂದ್ಯಾವಳಿ ಸಾಗುತ್ತೆ. ನವೀನ್ 11 ಹಾಗೂ ಮಮ್ಮಿ 11 ತಂಡದ ನೋಡಬೇಕಾಗ್ತಾ ಇದೆ. 46 ಓಟಗಳ ಒಂದು ಮೊತ್ತವನ್ನು ಯಾವ ರೀತಿ ಹಿಂದಿಕ್ಕುತ್ತೆ ಅಂತ. ಅದೇ ರೀತಿ 46 ಓಟಗಳಿಗೆ ಯಾವ ರೀತಿ ಕಡಿವಾಣ ನೀಡ್ತಾರೆ ಮಯೂರ ಕರ್ನಾಟಕ ತಂಡದ ಯುವ ಪಡೆ ಅಂತ ಕಾರ್ಡ್ ನೋಡಬೇಕಾಗ್ತಾ ಇದೆ. ಇಲ್ಲಿ ಈಗಾಗಲೇ ನವೀನ್ 11 ತಂಡದ ನಾಯಕರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದು. ದಯಮಾಡಿ ಮಮ್ಮಿ 11 ತಂಡದ ನಾಯಕರು ಆದಷ್ಟು ಬೇಗ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಪಂದ್ಯಾವಳಿಗಳಿಗಾಗಿ ನಾಣ್ಯ ಚುಮ್ಮಿಕೆ. ಅದೇ ರೀತಿ ಮೈಟಿ ತಂಡದ ಆರಂಭಿಕ ದಾಂಡಿಗರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು. ಆರಂಭಿಕ ಪ್ರಮುಖ ದಾಂಡಿಗರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು. ಕಾಲಾವಕಾಶ ಕಡಿಮೆ ಇದೆ. ಮೈಟಿ ತಂಡದ ಪರವಾಗಿ ಆರಂಭಿಕ ದಾಂಡಿಗರಾಗಿ ಶಾಬುದ್ದೀನ್ ಹಾಗೂ ಹರ್ಷ ಎಡಗಾಯಿ ದಾಂಡಿಗ. ಟೆನ್ನಿಸ್ ಕ್ರಿಕೆಟ್ ರಂಗದ ಅನುಭವಿ ದಾಂಡಿಗರು ಈಗ ಅಂಕಣದ ಒಳ ಪ್ರವೇಶ ಕಂಡುಕೊಳ್ತಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಶಾಬುದ್ದೀನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಎಡಗಾಯಿ ದಾಂಡಿಗ ಹರ್ಷ. ಆರಂಭಿಕವಾಗಿ ಫ್ರೆಂಡ್ಸ್ ತಂಡದಲ್ಲಿ ದಾಂಡಿಗತನದ ಕಾರ್ಯನಿರ್ವಹಿಸಿದಂಥ ಹರ್ಷ ಈ ಮಧ್ಯ ಮೈಟಿ ತಂಡಕ್ಕೆ
ಮಯೂರ ಕರ್ನಾಟಕದ ತಂಡದ ಪರವಾಗಿ ಎತ್ತುಗಾರಿಕೆ ವಿಭಾಗದಲ್ಲಿ ಆರಂಭಿಕ ಎತ್ತುಗಾರಿಕಾ ವಿಭಾಗದಲ್ಲಿ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಎತ್ತುಗಾರಿಕಾ ಶೇಖ್ ಅಲಿ. ಆರಂಭಿಕ ಎತ್ತುಗಾರಿಕೆ ಸಾಕ್ತಾ ಇದೆ ಇಲ್ಲಿ. ದಾಂಡಿಗತನದಲ್ಲಿ ಶಾಬುದ್ದೀನ್, ಎತ್ತುಗಾರಿಕೆ ವಿಭಾಗದಲ್ಲಿ ಶೇಖ್ ಅಲಿ. ರಿವರ್ಸಿಪ್ಗೆ ಯತ್ನ, ಚುಕ್ಕಿ ಎಸ್ತ. ಆರಂಭಿಕ ಎಸ್ತ ಕೊಂಚ ತಿರುವನ್ನು ಪಡೀತು. ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕಿ ಎಸ್ತ ಸೇರ್ಪಡೆಗೊಳ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ಶೇಖ್ ಅಲಿ ರೈಟ್ ಆರ್ಮ್ ಓವರ್ ವಿಕೆಟ್ ಮಾತ್ರ ಇಲ್ಲಿ ತೀರ್ಪುಗಾರನ್ನು ದಾಟಿ ಶಾರ್ಟ್ ಆಗಿ ಬಂದಂತ ಚೆಂಡು ಕವರ್ಸ್ ನಾತ. 1 ಬಾಲ್ 4 ರನ್ಸ್, 4 ಓಟಗಳು. ನಾಲ್ಕು ಓಟಗಳ ಮುಖಾಂತರ ವೈಯಕ್ತಿಕ ಖಾತೆ ಆರಂಭಗೊಳ್ತಾ ಇದೆ. ಶಾಬುದ್ದೀನ್ ರವರ ದಾಂಡಿನಿಂದ ಚಿಮ್ಮಿದಂತ ಚೆಂಡು 4 ಓಟಗಳಾಗಿ ಪರಿವರ್ತನೆಗೊಳ್ತಾ ಇದೆ. ಮತ್ತೊಂದು ರಿವರ್ಸಿಗೆ ಯತ್ನ. ಚುಕಿಯಸ್ತ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ನ 3 ಎಸೆತಗಳು ಮುಗಿದಿದೆ. ಮತ್ತೊಂದು ಬಿರುಬಿರುಸಿನ ಹೊಡೆತ. ಈ ಮಧ್ಯೆ 1 ಬಾಲ್ 4 ರನ್ಸ್, 4 ಓಟಗಳು. ದುಬಾರಿ ಆಗ್ತಾ ಇದ್ದಾರೆ ಎತ್ತುಗಾರಿಕೆ ಭಾಗದಲ್ಲಿ ಶೇಖ್ ಅಲಿ. ಆರಂಭಿಕವಾಗಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಒಂದು ಚಾಣಕ್ಷತನದ ದಾಂಡಿಗತನ. ಶಾಬುದ್ದೀನ್ ರವರ ದಾಂಡಿನಿಂದ ಚಿಮ್ತಾ ಇದ್ದಾರೆ. ಕೊಂಚ ವಿಚಲಿತಗೊಳ್ತಾ ಇದ್ದಾರೆ ಎತ್ತುಗಾರಿಕೆ ವಿಭಾಗದಲ್ಲಿ ಶೇಖ್ ಅಲಿ. ಮತ್ತೊಂದು ರಿವರ್ಸಿಗೆ ಗಾಳಿಯಲ್ಲಿ ತೇಲಿಬಿಟ್ಟಂತ ಚೆಂಡು ಉತ್ತರವಾಗ್ತಾ ಇದೆ ಇಲ್ಲಿ. ಆರಂಭಿಕವಾಗಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದ ಶಾಬುದ್ದೀನ್ ಎಡಗೈ ಶೈಲಿಯಲ್ಲಿ ಹೊಡೆತವನ್ನು ನಿರ್ವಹಿಸಲು ಹೋಗ್ತಾ ಇದ್ರು. ಅದೃಷ್ಟ ಕೈ ಕೊಟ್ಟಿದೆ. ನೇರವಾಗಿ ಪಾಯಿಂಟ್ನ ಕ್ಷೇತ್ರರಕ್ಷಣಾ ಹಿಡಿತಕ್ಕೆ ಚೆಂಡನ್ನಿತ್ತು ಪೆವಿಲಿಯನ್ ಸಾಕ್ತಾ ಇದ್ದಾರೆ. ಆರಂಭಿಕ ಉದ್ದರಿ ನಷ್ಟ ಆಗ್ತಾ ಇದ್ರೆ ತಂಡದ ಮೊತ್ತ 8 ಓಟಗಳು. ಪ್ರಥಮ ಕ್ರಮಾಂಕದ ದಾಂಡಿಗ ಮಾರುತಿ ಮತ್ತೊಬ್ಬ ಅನುಭವಿ ದಾಂಡಿಗನ ಪ್ರವೇಶ ಕಂಡುಕೊಳ್ತಾ ಇದೆ ಇಲ್ಲಿ ಅಂಕಣದಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ಎಡಗೈ ದಾಂಡಿಗ ಆರ್ಷನ್ ಅನ್ನು ಕಂಡುಕೊಂಡ್ರೆ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಬ್ಬ ಚಾಣಕ್ಷ ದಾಂಡಿಗ ಮಾರುತಿ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಕೊಳ್ತಾ ಇದೆ ಇಲ್ಲಿ. ದಾಂಡಿಗದಲ್ಲಿ ತಟ್ಟಿ ಮುಟ್ಟು ಓಡೋ ಒಂದು ಯತ್ನ ಸಫಲತೆ ಕಂಡುಕೊಂಡ್ರೆ 1 ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 9, 1 ಉದ್ದರಿಯ ನಷ್ಟಕ್ಕೆ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ. Nine for loss of 1 wicket after the completion of 1 over. ದಯಮಾಡಿ ಈಗಾಗಲೇ ಮುಂದಿನ ಅದೃಷ್ಟದ ನಾಣ್ಯಚುಮಿಕೆಗಾಗಿ ನವೀನ್ 11 ಹಾಗೂ ಮಮ್ಮಿ 11 ತಂಡದ ನಾಯಕರು ಆಗಮಿಸಿದ್ದು ಒಂದು ಅದೃಷ್ಟದ ನಾಣ್ಯಚುಮಿಕೆ ಇಲ್ಲಿ ಆರಂಭಗೊಳ್ತಾ ಇದೆ. ಈ ಪಂದ್ಯ ಮುಗಿದ ನಂತರ
46 ಓಟಗಳ ಒಂದು ಹಿಂದಿಕ್ಕುವ ಸವಾಲಿನ ಗುರಿಯನ್ನು ಸ್ವೀಕರಿಸಿದ ಮೈಟಿ ತಂಡ ಆರಂಭಿಕ ಓವರ್ನ ಮುಕ್ತಾಯಕ್ಕೆ 9 ಉದ್ದರಿಯ ನಷ್ಟಕ್ಕೆ 9 ಓಟಗಳಕ್ಕೆ 1 ಉದ್ದರಿಯನ್ನು ಕಳ್ಕೊಳ್ತಾ ಇದೆ ಇಲ್ಲಿ. ಈ ಮಧ್ಯೆ ದ್ವಿತೀಯ ಓವರ್ನ ಚಾಲ್ತಿ ಸಾಕ್ತಾ ಇದೆ ಇಲ್ಲಿ. ಕಾದು ನೋಡಬೇಕು. ಕಡಿವಾಣವನ್ನು ಮಾತ್ರ ಹಾಕಿದ್ರೆ ಸಹ ಜಯವನ್ನು ಮೈಟಿ ತಂಡದ ವಿರುದ್ಧವಾಗಿ ಕಿತ್ಕೊಳ್ಬೋದು, ಇಲ್ಲಾಂದರೆ ಕಷ್ಟ ಸಾಧ್ಯವಾಗುತ್ತೆ. ದ್ವಿತೀಯ ಓವರ್ನ ಆರಂಭಿಕ ಎಸ್ತ 1 ಓಟಗಳಿಂದ ಪ್ರಾರಂಭವಾಗ್ತಾ ಇದೆ. ತಂಡದ ಮೊತ್ತ 10. ಎಚ್ಚರಿಕೆ ವಿಭಾಗದಲ್ಲಿ ಮಾನು ಮಯೂರ ಕರ್ನಾಟಕ ತಂಡದ ಪರವಾಗಿ ಇನ್ನು ಗೆಲ್ಲಲು 36 ಓಟಗಳು ಬೇಕಾಗ್ತಾ ಇದೆ. ಶಾರ್ಟ್ ಆಗಿ ಬಂದ ಚೆಂಡು ಅಗಲವಾದ ಎಸ್ತ ಅತಿವರೆಗೆ ಚೆಂಡು ಜಾವಿಸ್ತಾ ಇದೆ ಇಲ್ಲಿ. ಎಡಗೈ ಶೈಲಿಯ ಹೊಡೆತ ಸಫಲತೆ ಕಂಡುಕೊಂಡಿದ್ದರೂ ಸಹ ಹೆಚ್ಚುವರಿ ಓಟಗಳು ಅರ್ಥಾತ್ ಪುಕ್ಕಟ್ಟೆ ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿ ಸಾಕ್ತಾ ಇದ್ರೆ ಲಾಂಗ್ ಆಫ್ನತ ನೇರವಾಗಿ ಡ್ರೈವ್ ಮಾಡುವ ಮೂಲಕ ವೈಯಕ್ತಿಕ ಓಟ ಆರಂಭವಾಗ್ತಾ ಇದೆ ಮಾರುತಿರವರ ಖಾತೆಗೆ. ನಿರಾಯಾಸವಾಗಿ ಓಟಗಳನ್ನು ಕದೀತಾ ಇದ್ದಾರೆ. ಅದು ಕೆಳಮಟ್ಟದ ಎಸ್ತ ಬಲವಾದ ಮನವಿ ಸಾಕ್ತಾ ಇದೆ ಇಲ್ಲಿ. ಲೆಗ್ ಬಾಯ್ಸ್ ಪುರಸ್ಕೃತಗೊಳ್ತಾ ಇಲ್ಲ. ತೀರ್ಪುಗಾರರಿಂದ ನಕಾರ. 1 ಓಟ ಅಂಕಿಅಂಶ ಪಟ್ಟಿಯನ್ನು ಕಳ್ಕೊಳ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 13 ಓಟಗಳಿಗೆ ಜಿಗಿತವನ್ನು ಕಂಡುಕೊಂಡ್ರೆ 1 ಹುದ್ದೆಯನ್ನು ಕಳೆದುಕೊಂಡಿದೆ ಇಲ್ಲಿ. ಮೈಟಿ ತಂಡ ಆರಂಭಿಕವಾಗಿ ಶಾಬುದ್ದೀನ್ ರವನ್ನು ಕಂಡುಕೊಂಡ ನಂತರ ಹರ್ಷ ಹಾಗೂ ಮಾರುತಿರವರ ದಾಂಡಿಗತನ ಮುಂದುವರಿತಾ ಇದೆ ಇಲ್ಲಿ. ಕೆಳಮಟ್ಟದ ಎಸ್ತ ಅಷ್ಟೇ ನೇರವಾದ ಒಂದು ಹೊಡೆತ. 1 ಮತ್ತು ಹವಳಿ ಓಟಗಳು ಪೂರ್ಣಗೊಳ್ತಾ ಇದೆ ನಿರಾಯಾಸವಾಗಿ. ಎತ್ತುಗಾರಿಕೆ ವಿಭಾಗದಲ್ಲಿ ಯಾವುದೇ ಪ್ರತಿರೋಧ ಒಡ್ಡಲಾಗ್ತಾ ಇಲ್ಲ ಇಲ್ಲಿ. ಪ್ರತಿಯೊಂದು ಎಸ್ತಕ್ಕೆ ಓಟಗಳನ್ನು ಗಿಟ್ಟಿಸಿಕೊಳ್ಳಲು ಸಫಲರಾಗ್ತಾ ಇದ್ದಾರೆ ಮೈಟಿ ತಂಡದ ದಾಂಡಿಗರು. ಮತ್ತೊಂದು ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಯಶಸ್ವಿ ಹೊಡೆತ ಷಟ್ಕ 6 ಓಟಗಳು. ಅತಿ ದುಬಾರಿ ಆಗ್ತಾ ಇದೆ. ಎತ್ಕಾರಕ ಭಾಗದಲ್ಲಿ ಮನು ಅನುಭವಿ ದಾಂಡಿಗನ ಮುಂದೆ ಎಸ್ತವನ್ನು ಎಸೆಯಲು ಸಫಲತೆ ಕಂಡುಕೊಳ್ತಾ ಇಲ್ಲ. ನಿರಾಯಾಸವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ ಇಲ್ಲಿ ಮಯೂರ ಕರ್ನಾಟಕ ತಂಡದ ಎಸ್ತಗಾರರ ಮುಂದೆ. ಎರಡನೇ ಚಾಲ್ತಿಯಲ್ಲಿ ತಂಡದ ಮೊತ್ತ
21 ಓಟಗಳಿಗೆ ಜಿಗಿತವನ್ನು ಕೊಂಡ್ರೆ ಆರಂಭಿಕ ಉದ್ದರಿಯನ್ನು ಕಳೆದುಕೊಂಡಿದೆ. ಇನ್ನು ಗೆಲ್ಲಲು 25 ಓಟಗಳು ಮಾತ್ರ ಬೇಕಾಗ್ತಾ ಇದೆ. ದ್ವಿತೀಯ ಓವರ್ನ ಕೊನೆ ಎಸ್ತ ಬಾಕಿ ಉಳಿತಾ ಇದೆ. ಇಲ್ಲಿ ದಯಮಾಡಿ ಅಲ್ಲಿ ಆಡ್ತಾ ಇರುವಂಥ ಆಟಗಾರರು ದಯಮಾಡಿ ಬಾಲ್ ಒಳಗಡೆ ಹೊಡಿಬೇಡಿ ಸರ್ ಪ್ಲೀಸ್. ತಟ್ಟಿ ಮುಟ್ಟಿ ಓಡುವ ಒಂದು ಯತ್ನ ಸಫಲತೆ ಕಂಡುಕೊಳ್ತಲ್ಲ. ದಾಂಡಿಗತನವನ್ನು ವಂಚಿಸ್ತಾ ಇದೆ. ಓವರ್ನ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ತಂಡದ ಮೊತ್ತ 21 ಓಟಗಳು 2 ಓವರ್ಗಳ ಮುಕ್ತಾಯಕ್ಕೆ. ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಒಂದು ಉದ್ದರಿಯ ನಂತರ ಗೆಲ್ಲಲು 36ರ ಮುಂದೆ 25 ಓಟಗಳನ್ನು ಹಿಂದಿಕ್ಕಬೇಕಾಗ್ತಾ ಇದೆ. ಎತ್ತುಗಾರಿಕೆ ವಿಭಾಗದಲ್ಲಿ ಬದಲಾವಣೆ ಕಂಡುಕೊಂಡ್ರೆ ಮಾರಿ ಎತ್ತುಗಾರಿಕೆ ವಿಭಾಗದಲ್ಲಿ 36ರ ಮುಂದೆ 25 ಓಟಗಳ ಒಂದು ಗುರಿ. ಓಟಗಳಿಗೆ ಕಡಿವಾಣ ನೀಡಿದರೆ ಮಾತ್ರ ಜಯವನ್ನು ಮೈಟಿ ತಂಡದ ವಿರುದ್ಧ ಕಸಿದುಕೊಳ್ಳಬಹುದು. ಇಲ್ಲದಿಂದ ಪಕ್ಷದಲ್ಲಿ ಸುಲಭ ಸಾಧ್ಯದ ಜಯ ತಂದುಕೊಳ್ಳುತ್ತೆ ಮೈಟಿ ತಂಡ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಒಳಗೊಂಡಂಥ ಮೈಟಿ ತಂಡ ಎತ್ತುಗಾರಿಕೆ ಭಾಗದಲ್ಲಿ ಮಾರಿ ಚಾಣಕ್ಷತನದ ಎತ್ತುಗಾರಿಕೆ, ಲಯಬದ್ಧವಾದ ಎತ್ತುಗಾರಿಕೆ, ಚುಕ್ಕಿ ಹಸ್ತ ಅಥವಾ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸಮಯ ಸಾಕಾಗ್ತಾ ಇಲ್ಲ, ಸಂಪರ್ಕ ಕಂಡುಕೊಳ್ತಾ ಇಲ್ಲ ಚೆಂಡು ಹಾಗೂ ದಾಂಡಿಗನ ನಡುವೆ. ಫುಲ್ ಟಾಸ್ ಆಗಿ ಬಂದಂಥ ಚೆಂಡು ಒಂಟಿ ಓಟ ಪೂರ್ಣಗೊಂಡ್ರೆ ತೃತೀಯ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಇಲ್ಲಿ ತಂಡದ ಮೊತ್ತ 22 ಓಟಗಳು. ಮೂವತ್ನಾಲ್ಕರ ಮುಂದೆ 24 ಓಟಗಳ ಗುರಿ. ಹೆಚ್ಚುವರಿ 10 ಎಸೆತಗಳು ಬಾಕಿ ಉಳಿತಾ ಇದೆ. ಇಲ್ಲಿ ಮಿಡ್ ವಿಕೆಟ್ ನಂತ ಚೆಂಡು ಧಾವಿಸಿದರೆ ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಲೋ ಫುಲ್ ಟಾಸ್. ತಟ್ಟಿ ಮುಟ್ಟು ಓಡ ಒಂದು ಯತ್ನ, ಸ್ಲಿಪ್ನತ್ತ ಚೆಂಡು ಸಾಗಿದ್ರೆ ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ತಟ್ಟಿ ಮುಟ್ಟುವ ಒಂದು ಯತ್ನ ಸಫಲತೆ ಕಂಡುಕೊಳ್ತಾ ಚುಕ್ಕಿ ಎಸ್ತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಓವರ್ನ ಚಾಲ್ತಿ. ತಂಡದ ಮೊತ್ತ 24 ಓಟಗಳು. ಕೊನೆಯ ಎಸ್ತ ಬಾಕಿ ಉಳಿತಾ ಇದೆ. ಇಲ್ಲಿ ತೃತೀಯ ಓವರ್ನ ಕೊನೆಯ ಎಸ್ತ. ಈ ಮಧ್ಯ ಮಾರುತಿ ಬ್ಯಾಕ್ವುಡ್ ಪಾಯಿಂಟ್ ನಂತ ಚೆಂಡು ಸಾಗಿದ್ರೆ ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಇಲ್ಲಿ ತೃತೀಯ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 25 ಓಟಗಳು. ಉಳಿದಂಥ 30 ಎಸೆತಗಳ ಮುಂದೆ 21 ಓಟಗಳನ್ನು ಕಲೆ ಹಾಕಬೇಕಾಗುತ್ತೆ ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದ್ರೆ ಮೈಟಿ ತಂಡಕ್ಕೆ. ಮೂವತ್ತರ ಮುಂದೆ 25 ಓಟಗಳ ಒಂದು ಗುರಿ.
ರನ್ ವೇಗಕ್ಕೆ ಕಡಿವಾಣ ನೀಡಿದರೆ ಮಾತ್ರ ಜಯವನ್ನು ಕಸಿದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ನಿರ್ಧರಿತ ಈ ಪಂದ್ಯಾವಳಿಯಲ್ಲಿ ಇಬ್ಬರು ಅನುಭವಿ ಬಲಿಷ್ಠ ದಾಂಡಿಗರು ಲೆಕ್ಕಾಚಾರದ ಆಟ ಆಡ್ತಾ ಇದ್ದಾರೆ ಅಂತ ತಪ್ಪಾಗಲಾರದು. ತಮ್ಮ ಅನುಭವವನ್ನು ದಾರೆ ಏರ್ತಾ ಇದ್ದಾರೆ. ಇಲ್ಲಿ ಹರ್ಷ ಹಾಗೂ ಮಾರುತಿ ಆರಂಭಿಕವಾಗಿ ಒಂಟಿ ಅವಳಿ ಓಟಗಳನ್ನು ಮಾಡುವಂಥ ಮಾರುತಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ಸಹ ನೀಡಬಲ್ಲರು. ಮತ್ತೊಂದು ಬಿರುಬಿರುಸಿನ ಹೊಡೆತಕ್ಕೆ ಯತ್ನ ಸಾಗ್ತಾ ಇದೆ. ಮೈಗೆ ಬೆಳೆದಂಥ ಚೆಂಡು ಯಾವುದೇ ಓಟ ಲಭಿಸ್ತಾ ಇಲ್ಲ. ಚುಕ್ಕಿಯಸ್ಥ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ 4ನೇ ಓವರ್ನ ಚಾಲ್ತಿ ಸಾಗ್ತಾ ಇದೆ. ಇಲ್ಲಿ ಈಗಾಗಲೇ ಒಂದು ಬಾರ್ಜರಿ ಷಟ್ಕವನ್ನು ಸಿಡಿಸಿದ್ದಾರೆ ಮಾರುತಿರವರು. ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಯತ್ನ, ಬಲವಾದ ಮನವಿ ಸಾಗ್ತಾ ಇದೆ. ಇಲ್ಲಿ ಪುರಸ್ಕೃತವಾಗ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ಅಪಾಯಕಾರಿ ಇಲ್ಲ, ಉದ್ದರೆ ನಷ್ಟವಾಗ್ತಾ ಇಲ್ಲ. 4ನೇ ಓವರ್ನ ಚಾಲ್ತಿ ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿಗೆ ಚುಕ್ಕಿಯಸ್ಥ. ಬಿರುಬಿರುಸಿನ ಹೊಡೆತ, ನೆಟ್ಟ ನೇರವಾದ ಒಂದು ಗಾಳಿಯಲ್ಲಿ ತಿಳಿಬಿಟ್ಟಂತ ಚೆಂಡು ಮಾರುತಿ ಉದ್ದರೆ ನಷ್ಟವಾಗ್ತಾ ಇದೆ. ದ್ವಿತೀಯ ಹುದ್ದರಿ ದಾರೆಗೊಳ್ತಾ ಇದ್ರೆ ಇಲ್ಲಿ ಯಶಸ್ವಿ ಎಸ್ತಗಾರಿಕೆ ಸಾಗ್ತಾ ಇದೆ. ಇಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ ಶೇಖ್ ಅಲಿ. ಅದೇ ರೀತಿ ಮನೆಯಲ್ಲಿ ಕುಳಿತು ಈ ಪಂದ್ಯಾವಳಿಗಳನ್ನು ವೀಕ್ಷಿಸುವ ಎಲ್ಲ ವ್ಯವಸ್ಥೆಯನ್ನು ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಮಾಡಲಾಗಿದೆ. ಯೂಟ್ಯೂಬ್ ಹಾಗೂ ಎಂ ಸ್ಪೋರ್ಟ್ಸ್ ಜೈ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡುವ ಮುಖಾಂತರ ಈ ಒಂದು ನೇರ ಪ್ರಸಾರವನ್ನು ಮನೆಯಲ್ಲೇ ಕುಳಿತು ವೀಕ್ಷಿಸಬಹುದಾದಂಥ ಎಲ್ಲ ವ್ಯವಸ್ಥೆಯನ್ನು ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಮಾರುತಿರವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ಪುನೀತ್ ಅಂಕಣದ ಒಳ ಪ್ರವೇಶ ಕಂಡುಕೊಂಡ್ರೆ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಂಥ ಮೈಟಿ ತಂಡಕ್ಕೆ ಮಯೂರ ಕರ್ನಾಟಕ ತಂಡದ ಎತ್ತುಗಾರರು ಯಾವ ರೀತಿ ಮುಳ್ಳು ಹಾಕ್ತಾರೆ ಅಂತ ಕಾದು ನೋಡಬೇಕು. ಈಗಾಗಲೇ ಒಂದು ಉದ್ದರಿ ಕಳ್ತ್ಕೊಂಡಿದ್ದಾರೆ. ಮತ್ತೊಂದು ರಿವರ್ಶಿಪ್ಗೆ ಯತ್ನ, ಈ ಮಧ್ಯೆ ಯಶಸ್ವಿ ಎಸೆತ ಸಾಕಾಗ್ತಾ ಇಲ್ಲ. ತೀರ್ಪುಗಾರರ ತೀರ್ಮಾನ 4 ಓಟ್ಗಳು. ಆರಂಭಿಕ ಎಸೆತದಲ್ಲೇ ವೈಯಕ್ತಿಕ ಆಟ ಪ್ರಾರಂಭಗೊಳ್ತಾ ಇದೆ. ಬಲಗೈ ದಾಂಡಿಗ ಎಡಗೈ ಶೈಲಿಯಲ್ಲಿ ಹೊಡೆಯುವ ಒಂದು ನಿಟ್ಟಿನಲ್ಲಿ ಸಫಲತೆ ಕಂಡುಕೊಳ್ಳುವ ಮೂಲಕ ಮತ್ತೊಂದು ರಿವರ್ಸಿಪ್ಗೆ ಯತ್ನ, ಬಲವಾದ ಮನವಿ ಸಾಕ್ತಾ ಇದ್ರೆ ಪುರಸ್ಕೃತಗೊಳ್ತಾ ಇಲ್ಲ. ಚುಕ್ಕಿಯಸ್ಥ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ 4ನೇ ಓವರ್ನ ಚಾಲ್ತಿ ಸಾಕ್ತಾ ಇದೆ. ಅಲ್ಲಿ ತಂಡದ ಮೊತ್ತ 29 ಓಟಗಳು, 2 ಉದ್ದರಿಯ ನಷ್ಟಕ್ಕೆ. ಶಾರ್ಟ್ ಆಡಗಿ ಬಂತದ್ದು ಚಾಂಡು ಶಾರ್ಟ್ ಸ್ಕ್ವೈರ್ ಲೆಗ್ನತ್ತ ಒಂಟಿ ಓಟ ಪೂರ್ಣಗೊಂಡ್ರೆ ತಂಡದ ಮೊತ್ತ 30 ಓಟಗಳು. ಗೆಲ್ಲಲು 24ರ ಮುಂದೆ 16ರ ಗುರಿ. ಇಪ್ಪತ್ನಾಲ್ಕು ಎಸೆತಗಳ ಮುಂದೆ 16 ಓಟಗಳನ್ನು ಗೆಲ್ಲುಕೊಳ್ಬೇಕಾಗುತ್ತೆ ಮೈಟಿ ತಂಡಕ್ಕೆ.
ನಿನ್ನೆ ನಡೆದಂಥ ಒಂದು ಪಂದ್ಯಾವಳಿಯಲ್ಲಿ ಬಲಿಷ್ಠ ಜೈ ಕರ್ನಾಟಕ ತಂಡವನ್ನು ಕನಿಷ್ಠ ಮಟ್ಟಕ್ಕೆ ಕಡಿವಾಣ ಹಾಕುವುದರ ಮೂಲಕ ಎರಡನೇ ಹಂತಕ್ಕೆ ಪ್ರವೇಶ ಗಿಟ್ಟಿಸಿದಂಥ ಮೈಟಿ ತಂಡ ಈ ಮಧ್ಯೆ 46 ಓಟಗಳ ಒಂದು ಮೊತ್ತವನ್ನು ಬಿಟ್ಟುಕೊಟ್ಟಿತ್ತು. ಈ ಒಂದು ಸವಾಲನ್ನು ಸ್ವೀಕರಿಸಿದಂಥ ಮೈಟಿ ತಂಡ ಈಗಾಗಲೇ 4 ಓವರ್ಗಳ ಮುಕ್ತಾಯಕ್ಕೆ 30 ಓಟಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇನ್ನು ಗೆಲ್ಲಲು 16 ಓಟಗಳು ಮಾತ್ರ ಬಾಕಿ ಉಳಿತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಓಟಗಳಿಗೆ ಕಡಿವಾಣ ನೀಡಿದಂಥ ಪಕ್ಷದಲ್ಲಿ ಮಾತ್ರ ಜಯವನ್ನು ಮೈಟಿ ತಂಡದ ವಿರುದ್ಧವಾಗಿ ಕಸಿದುಕೊಳ್ಬೋದು. ಆದರೆ ಇದು ಕಷ್ಟ ಸಾಧ್ಯವಾದ ಮಾತು. ಯಾಕಂದರೆ ಬಲಿಷ್ಠ ಬ್ಯಾಟಿಂಗ್ ಅನುಭವವನ್ನು ಹೊಂದಂಥ ಮೈಟಿ ತಂಡ ಯುವ ಪಡೆಯ ಮಯೂರ ಕರ್ನಾಟಕ ತಂಡಕ್ಕೆ ಯಾವ ಸಮಯದಲ್ಲೂ ಸಹ ಬಿರುಬಿರುಸಿನ ಹೊಡೆತಕ್ಕೆ ಯತ್ನ ಸಾಗ್ತಾ ಇದ್ರೆ ಯಶಸ್ವಿ ಎಸ್ತುಗಾರಿಕೆ ಸಾಗ್ತಾ ಇದೆ. ಮಾರಿರವರ ಮಾಂತ್ರಿಕ ಎಸ್ತುಗಾರಿಕೆಯಲ್ಲಿ ಸಾಗ್ತಾ ಇದೆ. ಓಟಗಳಿಗೆ ಕಡಿವಾಣ ನೀಡುವ ನಿಟ್ಟಿನಲ್ಲಿ ಮಾರಿ ಮುನ್ನುಗ್ತಾ ಇದ್ದಾರೆ. ಇಲ್ಲಿ ಹಿಮಾದ್ಯ ಮಾತೊಂದು ಚುಕಿಸ್ತಾ ಡಾಟ್ ಹೆಡ್ ಡೆಲಿವರಿ. ಬಿರುಬಿರುಸಿನ ಹೊಡೆತಕ್ಕೆ ಯತ್ನ ಸಾಗ್ತಾ ಇದ್ದಾರೆ. ಚಾಣಕ್ಷತನದ ಎಸ್ತುಗಾರಿಕೆ, ಮಾಂತ್ರಿಕನ ಎಸ್ತುಗಾರಿಕೆ ಮುಂದುವರ್ತಾ ಇದೆ ಮಾರಿರವರ ಕೈ ಚಳಕದಲ್ಲಿ. 5ನೇ ಓವರ್ನ ಚಾಲ್ತಿ ಸತತ 2 ಚುಕ್ಕಿ ಎಸ್ತುಗಳಾಗಿ ಮಾರ್ಪಡಿಸ್ತಾ ಇದ್ದಾರೆ. ಇಲ್ಲಿ 22ರ ಮುಂದೆ 16 ಓಟಗಳು ಬೇಕಾಗ್ತಾ ಇದೆ. ಮತ್ತೊಂದು ಬಿರುಬಿರುಸಿನ ಹೊಡೆತಕ್ಕೆ ಯತ್ನ. ಈ ಮಧ್ಯೆ ಅಗಲವಾದ ಎಸ್ತ ಬಲ ಅಂಚಿನ ಅತಿವರೆಗೆ ಚೆಂಡನ್ನು ಬಿಟ್ಟಿದ್ರೆ ಸರ್ಕಾರಿ ಓಟಗಳು ಲಭಿಸ್ತಾ ಇದೆ. ಇಲ್ಲಿ ಹೆಚ್ಚುವರಿ ಅರ್ಥಾತ್ ಪುಕ್ಕಟ್ಟೆ ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 31. 5ನೇ ಓವರ್ನ ಚಾಲ್ತಿ ಸಾಗ್ತಾ ಇದೆ. ನಿಧಾನಗತಿಯ ಎಸ್ತ, ಯಾವುದೇ ಕ್ಷೇತ್ರ ರಕ್ಷಕನಿಲ್ಲ. ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಮೂರು ಎಸ್ತುಗಳ ಮುಂದೆ 2 ಓಟಗಳನ್ನು ಬಿಟ್ಟುಕೊಟ್ರು. ಒಂದು ಹೆಚ್ಚುವರಿ ಓಟ, ನಂತರ ಒಂಟಿ ಓಟ. ಹರ್ಷ ಈ ಮಧ್ಯೆ ಬಿರುಬಿರುಸಿನ ಹೊಡೆತಕ್ಕೆ ಯತ್ನ ಸಾಗ್ತಾ ಇದೆ. ಇಲ್ಲಿ ಬಲವಾದ ಮನವಿ ಸಾಗ್ತಾ ಇದ್ರೆ ಬಾಯಿ ಮುಖಾಂತರ ಒಂಟಿ ಓಟ. ತಂಡದ ಮೊತ್ತ 34. 2 ಉದ್ದರಿಯ ನಷ್ಟಕ್ಕೆ ಮುಗಿದಂಥ 5 ಓವರ್ಗಳಿಗೆ 34 ಓಟಗಳು. ಇನ್ನು ಉಳಿದಂಥ 18 ಎಸ್ತುಗಳ ಮುಂದೆ 12 ಓಟಗಳನ್ನು ಕಲೆ ಹಾಕಬೇಕಾಗ್ತಾ ಇದೆ. ಇಲ್ಲಿ
ಸರಾಸರಿ ಓವರ್ಗೆ 4 ಓಟಗಳನ್ನು ಗಳಿಸಬೇಕಾಗ್ತಾ ಇದೆ ಅಲ್ಲಿ. ಈ ನಡುವೆ ಆಟಗಾರರ ನಡುವೆ ಸಮಾಲೋಚನೆ ನಡೀತಾ ಇದೆ. ಒಂದೆಡೆ ಕ್ಷೇತ್ರ ರಕ್ಷಣೆಯಲ್ಲಿ ಸಮಾಲೋಚನೆ ನಡೀತಾ ಇದ್ರೆ ಇಬ್ಬರು ಅನುಭವಿ ದಾಂಡಿಗರು ಯಾವ ರೀತಿ ಪಂದ್ಯವನ್ನು ಮಯೂರ ಕರ್ನಾಟಕ ತಂಡದ ವಿರುದ್ಧವಾಗಿ ಕಿತ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯಗಳ ವೀಕ್ಷಣೆಗಾಗಿ ಅನ್ನಪೂರ್ಣೇಶ್ವರಿ ನಗರದ ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ಕೃಷ್ಣ ಲಂಬಾಣಿನವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಫೋಕಸ್ ಟಿವಿಯ ಚೀಫ್ ಎಡಿಟರ್ ಆದಂಥ ಶ್ರೀಯುತ ಅರವಿಂದ್ ಸಾಗರ್ ಅವರು ಸಹ ಈ ಮುಖ್ಯ ವೇದಿಕೆಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಡುಕೊಳ್ಳಲಿದ್ದಾರೆ. ಇಬ್ಬರು ಗಣ್ಯ ವ್ಯಕ್ತಿಗಳಿಗೂ ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕಂಡುಕೊಳ್ತಾ ಇದ್ದಾರೆ. ಮಧ್ಯೆ ಎತ್ತುಗಾರಿಕೆ ಭಾಗದಲ್ಲಿ 6ನೇ ಚಾಲ್ತಿಯಲ್ಲಿ ಆಂಡಿ ಆನಂದ ಮಯೂರ ಕರ್ನಾಟಕ ತಂಡದ ಪರವಾಗಿ ಕಾದು ನೋಡಬೇಕು. ಪ್ರತಿಯೊಂದು ಓವರ್ನಲ್ಲೂ 4 ಓಟಗಳ ಸರಾಸರಿಯನ್ನು ಕಂಡುಕೊಂಡ್ರೆ ಸುಲಭದ ಗೆಲುವನ್ನು ಪಡಿಬಹುದಾಗ್ತಾ ಇದೆ. 4 ಓಟಗಳಿಗೆ ಕಡಿವಾಣ ನೀಡಬೇಕಾಗ್ತಾ ಇದೆ ಇಲ್ಲಿ. ಆರಂಭಿಕ ಎಸ್ತ ಅಗಲವಾದ ಎಸ್ತ ಹೆಚ್ಚುವರಿ ಓಟಗಳು ಲಭ್ಯವಾಗ್ತಾ ಇದೆ. ಇಲ್ಲಿ ಗೆಲ್ಲಲು 18ರ ಮುಂದೆ 11 ಓಟಗಳು ಬೇಕಾಗ್ತಾ ಇದೆ. ಚೆಂಡಿಗೆ ತೀರವನ್ನು ನೀಡಬಲ್ಲುವಂಥ ಎತ್ಗಾರ ಆಂಡಿ ಅದೃಷ್ಟದ ಕ್ರಿಕೆಟ್ ಪಂದ್ಯಾವಳಿ ಸಾಗ್ತಾ ಇದೆ. ಇಲ್ಲಿ ಈ ಮಧ್ಯೆ ಕಾಲಿಗೆ ಬಡಂತ ಚೆಂಡು ಲೆಗ್ ಬೈ ಮುಖಾಂತರ 1 ಓಟ ಪೂರ್ಣಗೊಳ್ತಾ ಇದೆ. 17ರ ಮುಂದೆ 10ರ ಗುರಿ. ಈ ಮಧ್ಯೆ ಬಿರುಬಿರುಸಿನ ಹೊಡೆತ, ಗಾಳಿಯಲ್ಲಿ ತೆಲಿಬಿಟ್ಟಂತ ಚೆಂಡು ಬುದ್ಧಿಯಾಗ್ತಾ ಇದೆ. ಆರಂಭಿಕ ದಾಂಡಿಗನಾಗ ಆಗಮಿಸಿದಂತ ಹರ್ಷ ರವರ ಹುದ್ದರಿ ಧರೆಗೊಳ್ತಾ ಇದ್ರೆ ಕೊಂಚ ಸಂತೋಷದ ಚಿಲುಮೆ ಮಯೂರ ಕರ್ನಾಟಕ ಪಾಲಾಗ್ತಾ ಇದೆ. ಆರಂಭಿಕವಾಗಿ ಒಂಟಿ ಅವಳಿ ಓಟಗಳನ್ನು ಕದಿಯುತ್ತಾ ತಂಡವನ್ನು ಜಯದ ಸಮೀಪಕ್ಕೆ ಕೊಂಡೊಯ್ಯುವಂಥ ಒಂದು ನಿಟ್ಟಿನಲ್ಲಿ ಹರ್ಷರವರ ಪಾತ್ರ ಕೊಂಚ ಪ್ರಮುಖ ಪಾತ್ರ ವಹಿಸಿತ್ತು. ಈ ಮಧ್ಯೆ ಎಸ್ಗಾರಿಕೆ ವಿಭಾಗದಲ್ಲಿ ಯಶಸ್ವಿ ಕಂಡುಕೊಳ್ತಾ ಇದ್ದಾರೆ ಹ್ಯಾಂಡಿ ಮಯೂರ ಕರ್ನಾಟಕ ತಂಡದ ಪಾಲಿಗೆ ಕೊಂಚ ಕ್ಷಣ ಸಿಹಿಯ ಉಣಬಡಿಸ್ತಾ ಇದ್ದಾರೆ. ಮತ್ತೊಬ್ಬ ಬಲಿಷ್ಠ ದಾಂಡಿಗ ಫೈಜಲ್ ಅಂಕಣದ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಕ್ರಿಕೆಟ್ ಪುಸ್ತಕದ ಎಲ್ಲ ಆಟಗಳನ್ನು ಆಡಬಲ್ಲಂತ ಮತ್ತೊಬ್ಬ ದಾಂಡಿಗ ಫೈಜಲ್ ಅಂಕಣದ ಒಳ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಹದಿನಾರರ ಮುಂದೆ 10ರ ಗುರಿ. ನಟ ನೆರವನ್ನು ಹೊಡ್ತಾ ನೆಲಮಟ್ಟದ ಹೊಡ್ತಾ ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಯತ್ನ ಸಾಗ್ತಾ ಇದೆ. ಅಷ್ಟೇ ಚುರುಕಿನ ಓಟ ಕೂಡ
ಅಪಾಯವಿದ್ದ ಕಡೆ ಉಪಾಯದ ಓಟ. 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ಗೆಲ್ಲಲು 8 ಓಟಗಳು ಬೇಕಾಗ್ತಾ ಇದೆ. ಜಯದ ಸಮೀಪದಲ್ಲಿ ಮೈಟಿ ತಂಡ ಸಾಗ್ತಾ ಇದ್ರೆ ಈ ಮಧ್ಯೆ ಬಲವಾದ ಮನವಿ ಸಾಗ್ತಾ ಇದೆ. ಕಾದ್ ನೋಡ್ಬೇಕು. ಪುರಸ್ಕೃತಗೊಳ್ತಾ ಇದ್ದಾರೆ. ಫೈಜಲ್ ಹುದ್ದರಿ ನಾಶವಾಗ್ತಾ ಇದೆ ಇಲ್ಲಿ. ಈ ಮಧ್ಯೆ ಫೈಜಲ್ ನಿರ್ಗಮನ ಮತ್ತೊಮ್ಮೆ ಎತ್ತುಗಾರಿಕೆ ವಿಭಾಗದಲ್ಲಿ ಯಶಸ್ವಿ ಕಂಡುಕೊಳ್ತಾ ಇದ್ದಾರೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ದಯಮಾಡಿ ತಾವು ಸಹಕರಿಸಬೇಕು. ಎಲ್ಲ ಪಂದ್ಯಾವಳಿಗಳಿಗೂ ಉತ್ತಮ ನಿರ್ಣಯವನ್ನು ನೀಡುತ್ತಿರುವಂಥ ನಿರ್ಣಾಯಕರು. ಈ ಮಧ್ಯೆ ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ಈಲು ಮತ್ತೊಬ್ಬ ಅನುಭವಿ ದಾಂಡಿಗ ನನ್ನ ಕಂಡುಕೊಳ್ತಾ ಇದೆ. ಮೈಟಿ ತಂಡಕ್ಕೆ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಂತ ಮೈಟಿ ತಂಡಕ್ಕೆ ಕೊಂಚ ಸವಾಲೊಡ್ಡುವ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಯುವ ಪಡೆಯ ಅದೇ ರೀತಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಜಯಶೀಲಗೊಂಡಂತ ಮಮ್ಮಿ 11 ತಂಡ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಈ ಪಂದ್ಯ ಮುಗಿದ ನಂತರ ತಮ್ಮ ಪಂದ್ಯ ಇರುತ್ತೆ. ಮಮ್ಮಿ 11 ತಂಡದ ನಾಯಕರು ಆದಷ್ಟು ಬೇಗ ತಮ್ಮ ನಿರ್ಣಯ ತಿಳಿಸಬೇಕು. ಆರನೇ ಓವರ್ನ ಕೊನೆಯ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 39 ಓಟಗಳು. ಗೆಲ್ಲಲು 7 ಓಟಗಳು ಬೇಕಾಗ್ತಾ ಇದೆ. ಇಲ್ಲಿ 13ರ ಮುಂದೆ 7 ಓಟಗಳು ಮಾತ್ರ ಬೇಕಾಗ್ತಾ ಇದೆ. ಇಲ್ಲಿ ಇದೇ ರೀತಿ ಈ ಒಂದು ಹೊನ್ನಲು ಬೆಳಕಿನ ಪಂದ್ಯಾವಳಿಗಳ ಮುಖ್ಯ ವೀಕ್ಷಣೆಗಾಗಿ ಅನ್ನಪೂರ್ಣೇಶ್ವರಿ ನಗರದ ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ಕೃಷ್ಣ ಲಂಬಾಣಿರವರ ಆಗಮನವಾಗ್ತಾ ಇದೆ. ಅವರಿಗೆ ನಮ್ಮ ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರದ ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ಕೃಷ್ಣ ಲಂಬಾಣಿರವರು ಈ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪಂದ್ಯಾವಳಿಗಳಿಗೆ ಮತ್ತೊಬ್ಬ ಗಣ್ಯ ವ್ಯಕ್ತಿಗಳಾದಂಥ ಫೋಕಸ್ ಟಿವಿಯ ಮುಖ್ಯ ಎಡಿಟರ್ ಆದಂಥ ಶ್ರೀಯುತ ಅರವಿಂದ್ ಸಾಗರ್ ಸರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹ ಅಶ್ವಮೇಧ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಮಧ್ಯೆ ಮಮ್ಮಿ 11 ತಂಡದ ಆಟಗಾರರು ಆದಷ್ಟು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಮಮ್ಮಿ 11 ತಂಡದ ಆಟಗಾರರು ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಜಯಶೀಲಗೊಂಡಂಥ ಮಮ್ಮಿ 11 ತಂಡ ಈಗಾಗಲೇ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಳ್ತಾ ಇದೆ. ಏಳವನವನ್ನು ಚಾಲ್ತಿ ಸಾಕ್ತಾ ಇದೆ. ಅಲ್ಲಿ ಒಂಟಿ ಓಟ ಪೂರ್ಣಗೊಂಡ ನಂತರ ತಂಡದ ಮೊತ್ತ 40. ಗೆಲ್ಲಲು 11ರ ಮುಂದೆ 6 ಓಟಗಳ ಅವಶ್ಯಕತೆ.
ಒಂಟಿ ಓಟ ಪೂರ್ಣಗೊಳ್ತಾ ಇದೆ. ಅಲ್ಲಿ ತಂಡದ ಮೊತ್ತ 41. 10ರ ಮುಂದೆ 5 ಗೋಲ್ಗಳ ಅವಶ್ಯಕತೆ ಇದೆ. ಈ ಮಧ್ಯೆ ರಿವರ್ಸ್ ಯತ್ನ ಸಫಲತೆ ಕಂಡ್ಕೊಂಡ್ರೆ ಜಯದ ವಾಸ್ತಿಲ್ ಹತ್ರ ಮೈಟಿ ತಂಡ ಗೆಲ್ಲಲು ಒಂಟಿ ಓಟ ಬೇಕಾಗ್ತಾ ಇದೆ. ತಂಡದ ಮೊತ್ತ 45 ಓಟಗಳು. 46 ಓಟಗಳಿಗೆ ಕೇವಲ ಒಂಟಿ ಓಟ ಬೇಕಾಗ್ತಾ ಇದೆ. ತಂಡದ ಮೊತ್ತ 45. ಸುಲಭದ ಜಯದ ನಗೆ ಬೀರುವತ್ತ ಮೈಟಿ ತಂಡ ಕೇವಲ ಒಂಟಿ ಓಟ ಮಾತ್ರ ಬೇಕಾಗ್ತಾ ಇದೆ. ಚುಕ್ಕಿಯಸ್ತ ಕೊನೆಯ ಕ್ಷಣದಲ್ಲಿ ಚುಕ್ಕಿಯಸ್ತ ಬರ್ತಾ ಇದ್ರು ಸಹ ತಂಡ ಈಗಾಗಲೇ ಟೈ ಆಗಿದೆ. ಪಂದ್ಯ ಕೇವಲ ಒಂಟಿ ಓಟ ಮಾತ್ರ ಬೇಕಾಗ್ತಾ ಇದೆ. ಈ ಮಧ್ಯೆ ಸುಲಭವಾದ ನಗೆ ಬೀರ್ತಾ ಇದೆ, ಗೆಲುವಿನ ನಗೆ. ಮುಂದಿನ ವೀಕ್ಷಕ ವಿವರಣೆಯನ್ನು ಟೆನ್ನಿಸ್ ಕ್ರಿಕೆಟ್ನ ಇತಿಹಾಸದ ಪೂರ್ವಾಪರವನ್ನು ನೀಡಬಲ್ಲಂಥ ಮತ್ತೊಬ್ಬ ವಾಕ್ಚಾತುರ್ಯಕರ ಶ್ರೇಷ್ಠ ಮಟ್ಟದ ವೀಕ್ಷಕ ವಿವರಣೆಗಾರ ಗಿರಿರವರು ಮುಂದುವರೆ